ಆಶೀರ್ವದಿಸಿ ಹೆಚ್ಚಾಗಿ ಸ್ವಾಮಿ ಎಲ್ಲರೂ ಈ ಕೂಟದಲ್ಲಿ ಭಾಗವಹಿಸಿ ಸಬ್ಬಸ್ಯಾಲೆ ಪಾಠವನ್ನು ತಿಳಿದುಕೊಳ್ಳುವಂತ ಒಂದು ಭಾಗ್ಯವನ್ನ ಪ್ರತಿಯೊಬ್ಬೊಬ್ಬರಿಗೆ ನೀನು ಮಾಡಿಕೊಡಬೇಕಾಗಿ ಪ್ರಭು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಹಿರಿಯ ಬೋಧಕರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಒಂದು ಸಮಯದಲ್ಲಿ ನಮ್ಮ ಸಂಗೀತ ಪುಸ್ತಕದಲ್ಲಿ 69ನೇ ಒಂದು ಸಂಗೀತವನ್ನ ಹಾಡ್ಕೊಳ್ಳೋಣ. ನಾ ಚೀಯೋನ್ ಬೆಟ್ಟವನ್ನು ಏರುತ್ತೇನೆ. ನಾವು ಹಾಡ್ಕೊಳ್ಳೋಣ. ನಾ ಚೀಯೋನ್ ಬೆಟ್ಟವನ್ನೇರುತ್ತೇನೆ, ಒಂದಿಗೆ ಯೇಸುವಿದ್ದಾನೆ, ಆನಂದ ಮನೆಗೆ ಸೇರುತ್ತೇನೆ, ಒಂದಿಗೆ ಯೇಸುವಿದ್ದಾನೆ. ಯೇಸು ಯೇಸು ಎನ್ನೊಂದಿಗೆ ಯೇಸು ಇದ್ದಾನೆ, ಯೇಸು ಯೇಸು ಎನ್ನೊಂದಿಗೆ ಯೇಸು ಇದ್ದಾನೆ. ಈ ಒಂದಿಗೆ ಯೇಸು ಇದ್ದಾನೆ, ತಿಳುವವ ಒಂದಿಗೆ ಯೇಸು ಒಂದಿಗೆ ಎನ್ನೊಂದಿಗೆ ಯೇಸು ಇದ್ದಾನೆ. ಈ ಪಯಣ ತೊಂದರೆ ಬಂದರೇನು, ಯೇಸು ಇದ್ದಾನೆ, ಒಂದಿಗೆ ಯೇಸು ಇದ್ದಾನೆ. ಒಂದಿಗೆ ಯೇಸು ಇದ್ದಾನೆ. ನೋಡಿ ಅಂಕಲ್, ಎನ್ನೊಂದಿಗೆ ಯೇಸು ಜನರು ಹಾಡುತ್ತಾರೆ, ಜಯವ ಯೇಸು 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 ಇದ್ದಾನೆ, ಎನ್ನೊಂದಿಗೆ ಯೇಸು ಇದ್ದಾನೆ. ಈ ಪಯಣ ಅಂತ್ಯವ ಬಯಸುತ್ತೇನೆ, ಒಂದಿಗೆ ಯೇಸು ಇದ್ದಾನೆ, ನಿರಂತರ ಮನೆಯಲ್ಲಿರುತ್ತೇನೆ, ಒಂದಿಗೆ ಯೇಸು ಇದ್ದಾನೆ. ಒಂದಿಗೆ ಯೇಸು ಇದ್ದಾನೆ, ಯೇಸು ಯೇಸು ಎನ್ನೊಂದಿಗೆ ಯೇಸು ಇದ್ದಾನೆ. ಒಂದು ವಾರದಲ್ಲಿ ನಾವು ಹೊಸ ಸಭಾಶಾಲೆಯ ಪಾಠಕ್ಕೆ ತೆರಳುವ. ನಾವು ಕಳೆದ ವಾರದಲ್ಲಿ ಕೀರ್ತನೆಗಳಲ್ಲಿ ದೇವರ ಶುಭ ಸಂದೇಶ ಮೊದಲನೇ ಒಂದು ಭಾಗವನ್ನ ಕೂಲಂಕುಷವಾಗಿ ಆಳವಾಗಿ ನಾವು ಕಲ್ತಿದ್ದೇವೆ. ಈ ಒಂದು ವಾರದಲ್ಲಿ ನಾವು 9ನೇ ಪಾಠ 2ನೇ ಭಾಗವ ಕೀರ್ತನೆಗಳಲ್ಲಿ ಶುಭ ಸಂದೇಶ. ಕಳೆದ ವಾರ ಹಿರಿಯ ಬೋಧಕರು ಆದಂತ ಯಶವಂತ ಅಮ್ಗೋಳ್ರವರು ಹಾಗೂ ರಾಜು ಪಾಸ್ಟರ್ ಅವರು ಸಭಾಶಾಲೆಯ ಪಾಠವನ್ನ ನಮ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ವಂದನೆ ಹೇಳ್ತಾ ಮತ್ತೆ ಹೊಸ ಪಾಠವನ್ನ ಅಂದ್ರೆ ಹಿಂದಿನ ಪಾಠದ 2ನೇ ಭಾಗವನ್ನ
ಬೋಧಕರಾದ ಎಂ ರಾಜುರವರು ನಮ್ಗೆ ತಿಳಿಸುವಂತವರಾಗಿದ್ದಾರೆ. ದೇವರೇ, ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ, ಸರ್ವ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ. ನೀನು ಸಮಸ್ತ ದೇಶಗಳವರನ್ನು ನೀತಿಯಿಂದ ಆಳಿ ಭೂ ಪ್ರಜೆಗಳನ್ನೆಲ್ಲ ನಡೆಸುವಾತನಾಗಿರುವುದರಿಂದ ಜನಾಂಗಗಳು ಹರ್ಷಿಸಿ ಆನಂದ ಘೋಷ ಮಾಡಲಿ. ಈ ಒಂದು ವಾಕ್ಯದ ಮೂಲಕವಾಗಿ ಬೋಧಕರಾದ ಎಂ ರಾಜುರವರನ್ನ ಹೃದಯಪೂರ್ವಕವಾಗಿ ಸಬ್ಬತ್ ಶಾಲೆಯ ಪಾಠವನ್ನ ಕಲಿಸಿಕೊಡಲು ಸ್ವಾಗತಿಸುತ್ತೇನೆ. ಬೋಧಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ಈ ದಿನದ ಪಾಠಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸ್ತೇನೆ. 9ನೇ ಪಾಠಕ್ಕೆ ನಾವು ಬಂದಿದ್ದೇವೆ. ಕಳೆದ ವಾರದಲ್ಲಿ ಕೀರ್ತನೆಗಳಲ್ಲಿ ಮೊದಲನೇ ಭಾಗ ದೇವರ ಶುಭ ಸಂದೇಶದ ಕುರಿತಾಗಿ ನಾವು ಕಲಿತೆವು. ಬೋಧಕರಾದಂತ ಅಂಗುಳ್ ಸರ್ ಅವರು ನಮಗೆ ಉತ್ತಮವಾದ ರೀತಿಯಲ್ಲಿ ವಾರವೆಲ್ಲ ದೇವರ ವಾಕ್ಯಗಳ ಮುಖಾಂತರವಾಗಿ ಪಾಠವನ್ನ ಕಲಿಸ್ಕೊಡ್ತೀವಿ. ಇವತ್ತು ಈ ದಿನವನ್ನ ಈ ಪಾಠವನ್ನ ನಾನು ಪ್ರಾರಂಭ ಮಾಡ್ತೇನೆ. ಮುಂದಿನ ಭಾಗವನ್ನ ಹಿರಿಯರಂತ ವಿಜಯ್ ಕುಮಾರ್ ಅವರು ನಡೆಸ್ಕೊಡ್ತಾರೆ. ಸೊ ಇವತ್ತು ಮತ್ತು ನಾಳೆ 2 ದಿವಸ ನಾನು ಪಾಠವನ್ನ ನಡೆಸಬೇಕಾಗ್ತದೆ. ಅನಂತರ ಮುಂದಿನ ಭಾಗಗಳನ್ನು ಅವರು ಮುಂದುವರಿಸಲಿಕ್ಕೆ ಹೋಗ್ತಾರೆ. ಸೊ ಈ ಪಾಠದ ಪ್ರಾಮುಖ್ಯವಾದಂತ ಸ್ವರ್ಣ ವಾಕ್ಯವನ್ನ ಈಗಾಗಲೇ ಸಹೋದರಿ ಸವಿತಾ ಓದಿದ್ದಾರೆ. ಕೀರ್ತನೆಗಳಲ್ಲಿ ದೇವರ ಶುಭ ಸಂದೇಶ ಮಾನವರಿಗೆ. ಇಲ್ಲಿ ಹೇಳ್ತಾರೆ, ದೇವರ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ, ಸರ್ವ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ. ನೀನು ಸಮಸ್ತ ದೇಶಗಳವರನ್ನು ನೀತಿಯಿಂದ ಆಳಿ ಭೂ ಪ್ರಜೆಗಳನ್ನೆಲ್ಲ ನಡೆಸುವಾತನಾಗಿರುವುದರಿಂದ ಜನಾಂಗಗಳು ಹರ್ಷಿಸಿ ಆನಂದ ಘೋಷ ಮಾಡಲಿ. ಇನ್ನೊಂದು ಮಾತಿನಲ್ಲಿ ದೇವರು, ಸೃಷ್ಟಿಕರ್ತನಾದಂತ ದೇವರು ಈ ಭೂಮಿ ಮೇಲಿರ್ತಕ್ಕಂಥ ಸಕಲ ಜೀವಿಗಳ ಭಾರವನ್ನ ಹೊರುವಂತವನಾಗಿ ಪ್ರತಿಯೊಂದು ಜೀವಿಗೂ ಆಧಾರವಾಗಿದ್ದು ಪ್ರತಿಯೊಂದು ಜೀವಿಯನ್ನು ಪೋಷಿಸುವಂತವನಾಗಿದ್ದಾನೆ. ಆತನು ನಂಬಿಗಸ್ತನಾದಂತ ದೇವರು ಎಲ್ಲರನ್ನು ನೀತಿಯಿಂದ ನಡೆಸುವವನಾಗಿರುವುದರಿಂದ ಯಾರು ಕೂಡ ಭಯ ಪಡಬೇಕಾಗಿಲ್ಲ, ಸಂಶಯ ಪಡಬೇಕಾಗಿಲ್ಲ, ಅಥವಾ ದುಃಖ ಪಡಬೇಕಾಗಿಲ್ಲ. ಎಂತ ಪರಿಸ್ಥಿತಿಯಲ್ಲಿಯೂ ದೇವರು ನೀತಿಯನ್ನ ಸಾಧಿಸುವವನಾಗಿ ಎಲ್ಲಾ ಜನಾಂಗಗಳಿಗೂ ನ್ಯಾಯವನ್ನ ಒದಗಿಸಿಕೊಡುವಂತವನಾಗಿದ್ದಾನೆ. ಮತ್ತು ಎಲ್ಲಿ ಅನೀತಿ, ಅಕ್ರಮ, ದೌರ್ಜನ್ಯ, ಅಪಾಯ, ಅನಾಹುತ ಇವುಗಳು ಸಂಭವಿಸುತ್ತವೆಯೋ ಅಲ್ಲಿ ತಾನು ವಿಶೇಷವಾಗಿ ಸಂರಕ್ಷಕನಾಗಿ ಸಂರಕ್ಷಣೆಯನ್ನು ನೀಡುವಂಥದ್ದು ಮಾತ್ರವಲ್ಲದೆ ಪ್ರತಿಯೊಬ್ಬರನ್ನು ಕಾಪಾಡ್ತಾನೆ. ಇದಕ್ಕಾಗಿ ಪ್ರತಿಯೊಬ್ಬ ಮನುಷ್ಯನು, ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಲ್ಲಿರುವಂತ ಪ್ರತಿಯೊಬ್ಬ ಮನುಷ್ಯನು ದೇವರನ್ನ ಹರ್ಷದಿಂದ, ಆನಂದ ಘೋಷದಿಂದ ಸ್ತುತಿಸಲಿ ಎಂಬುವಂತ ಮಾತನ್ನ ಕೀರ್ತನೆ 67ನೇ ಅಧ್ಯಾಯ 3-4 ವಚನಗಳಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಇದರಲ್ಲಿ ದೇವರ ಶುಭ ಸಂದೇಶ ಏನು? ನಾವು ನೋಡ್ತೇವೆ, ಈ ಭೂಮಿ ಮೇಲೆ ಆದಿಯಿಂದ ಮನುಷ್ಯನು ಎಲ್ಲಾ ವಿಧವಾದಂತ ಸಂಕಟಗಳನ್ನ, ನೋವುಗಳನ್ನ, ಸಮಸ್ಯೆಗಳನ್ನ ಅನುಭವಿಸುತ್ತಲೇ ಬಂದಿದ್ದಾನೆ. ವಿದ್ರಾವಕವಾದಂತ ಪರಿಸ್ಥಿತಿಗಳನ್ನ ಎದುರಿಸ್ತಾನೆ ಇದ್ದ. ಉದಾಹರಣೆಗೆ ನಿನ್ನೆ ಸಾಯಂಕಾಲ ನಮ್ಮ ಸಹೋದರರು ಜೇಕಬ್ ಭಾಗ್ಯಂಡ್ರವರು ತೀರ್ಕೊಂಡ್ರು. ವಿದ್ರಾವಕವಾದಂತ ಘಟನೆ. ಕುಟುಂಬ ಈಗ ಬಹಳ ನೋವಿನಿಂದ, ಸಂಕಟದಿಂದ ಆ ಪರಿಸ್ಥಿತಿని ಎದುರಿಸ್ತೇವೆ. ಇದು ಕುಟುಂಬಕ್ಕೆ ಆದಂತ ಒಂದು ದೊಡ್ಡ ಅಪಾಯ, ಅನ್ಯಾಯ ಅಂತ ಹೇಳ್ಬೋದು. ಅವ್ರ ಕುಟುಂಬಕ್ಕಾಗಿರುವಂತ ಅನ್ಯಾಯ. ಯಾವ ಕಾರಣಕ್ಕೆ ಅನ್ಯಾಯ ಆಯ್ತು ಅದು ನಮಗೆ ಗೊತ್ತು. ಆದ್ರೆ ಈ ರೀತಿಯಾಗಿ ಮಾನವರ ಜೀವಿತದಲ್ಲಿ ನಡೆಯುತ್ತಲೇ ಇದೆ. ಎಲ್ಲಾ ವಿಧದಲ್ಲಿ ಮನುಷ್ಯನು ಆಕ್ರಮಣಕ್ಕೊಳಗಾಗ್ತಾ ಇದ್ದಾನೆ. ಇಂಥ ಪರಿಸ್ಥಿತಿಯಲ್ಲಿ ಮನುಷ್ಯನು ಕಂಗಾಲಾಗದೆ ಎಂಥ ಪರಿಸ್ಥಿತಿಯಲ್ಲೂ ತಮ್ಮನ್ನ ಕಾಪಾಡುವಂತ ಒಬ್ಬ ದೇವರಿದ್ದಾನೆ. ಇಂಥ ಪರಿಸ್ಥಿತಿಗಳಲ್ಲಿಯೂ
ಮುಂದಿನ ಮಾರ್ಗಗಳನ್ನ ಕಲ್ಪಿಸಿಕೊಟ್ಟು ಭವಿಷ್ಯಕ್ಕೆ ಬೇಕಾದದನ್ನ ಒದಗಿಸಿ ನಮಗಾಗಿರುವಂತ ಅನ್ಯಾಯಕ್ಕೆ ನ್ಯಾಯವನ್ನ ದೊರಕಿಸಿಕೊಟ್ಟು ನಮ್ಮ ಪರವಾಗಿ ಆತನು ನಿಂತು ನಮ್ಮನ್ನ ಕಾಪಾಡ್ತಾನೆ. ಈ ವಾಗ್ದಾನವನ್ನ ತನ್ನ ವಾಕ್ಯದ ಮುಖಾಂತರವಾಗಿ ದೇವರು ಮಾನವ ಕುಲಕ್ಕೆ ತಿಳಿಸುವಂತನಾಗಿದ್ದಾನೆ. ಈ ಕೊನೆ ಕಾಲದಲ್ಲಿ ದಿನನಿತ್ಯವೂ ಮನುಷ್ಯನು ಈ ವಿದ್ರಾವಕವಾದಂತ ಪರಿಸ್ಥಿತಿಗಳನ್ನ ನೋಡುವಂತವನಾಗಿದ್ದಾನೆ, ಅನುಭವಿಸುವಂತವನಾಗಿದ್ದಾನೆ. ಇದರಿಂದ ಮನುಕುಲವು ಇವತ್ತು ಎಷ್ಟೇ ಆಸ್ತಿ ಇದ್ರು, ಐಶ್ವರ್ಯ ಇದ್ರು, ವಿದ್ಯಾ ಇದ್ರು, ಬುದ್ಧಿ ಇದ್ರು, ತಿಳುವಳಿಕೆ ಇದ್ರು, ಈ ಸಂಕಟಗಳನ್ನ ಎದುರಿಸಲೇಬೇಕಾಗಿದೆ. ಇದಕ್ಕೆ ಪರಿಹಾರವನ್ನ ಎಷ್ಟೇ ಹುಡುಕಿದ್ರು ಕೂಡ ಮಾನವರಿಗೆ ಸಿಗ್ತಾ ಇಲ್ಲ. ಹೀಗಿರುವುದರಿಂದ ಎಲ್ಲಾ ಪರಿಸ್ಥಿತಿಗಳನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿರುವಂತ ದೇವರು ಇದ್ದಾನೆ. ಆತನನ್ನ ಮೊರೆ ಹೊಕ್ಕಿದರೆ ಮಾತ್ರ ಇಂಥ ಪರಿಸ್ಥಿತಿಗಳನ್ನ ಆತನ ಹತೋಟಿಯಲ್ಲಿಟ್ಟು ಆಗಬಹುದಾದಂತ ಅನಾಹುತಗಳಿಂದಲೂ ತಪ್ಪಿಸುವ ಆತನು ಮತ್ತು ಅನಾಹುತಗಳಾದ ಮೇಲೆ ಅಂತಹ ಪರಿಸ್ಥಿತಿಗಳನ್ನ, ದುಸ್ಥಿತಿಗಳನ್ನ ಮತ್ತೆ ಸುರಕ್ಷಿತಗೊಳಿಸಿ ಮತ್ತೆ ಅಂತ ಪರಿಸ್ಥಿತಿಯಲ್ಲಿಯೂ ಕಳೆದುಕೊಂಡಂತ ಸಂತೋಷವನ್ನ, ಸಮಾಧಾನವನ್ನ, ನೆಮ್ಮದಿಯನ್ನ, ಭರವಸೆಯನ್ನ, ನಿರೀಕ್ಷೆಯನ್ನು ಹೊಂದಿದವರಾಗಿ ಈ ಭೂಮಿಯ ಮೇಲೆ ದೇವರ ಕೃಪೆಯನ್ನ ಅನುಭವಿಸುವಂತ ಅವಕಾಶವನ್ನ ಮಾಡಿಕೊಡ್ತಾನೆ. ಇದನ್ನ ಈ ಲೋಕದಲ್ಲಿ ಈ ಕೊನೆ ಕಾಲದಲ್ಲಿ ವಾಸಿಸುವಂತ ಮಾನವರಿಗೂ ಸಿಗಬೇಕು. ಶುಭ ವರ್ತಮಾನವಾಗಿ ಸಾರಲ್ಪಡುವಂತದ್ದನ್ನ ಕೀರ್ತನೆಗಳ ಮುಖಾಂತರವಾಗಿ ನಾವು ಕಲಿಯುವಂತರಾಗಿದ್ದೇವೆ. ಸತ್ಯವೇದದಲ್ಲಿ ಮಧ್ಯ ಭಾಗ ಕೀರ್ತನೆಗಳು. ಈ ಕೀರ್ತನೆಗಳನ್ನ 66 ಪುಸ್ತಕಗಳಲ್ಲಿ ಮಧ್ಯದಲ್ಲಿ ಇಟ್ಟಿದ್ದಾರೆ. ಯಾಕಂತಂದ್ರೆ ಈ ಕೀರ್ತನೆಗಳಲ್ಲಿ ಎಲ್ಲಾ ಪ್ರವಾದನೆಗಳು ಅಡಕವಾಗಿವೆ. ಈ ಕೀರ್ತನೆಗಳಲ್ಲಿ ಎಲ್ಲಾ ರೀತಿಯಾದಂತ ಭಾವನೆಗಳು ಅಡಕವಾಗಿವೆ. ಈ ಕೀರ್ತನೆಗಳಲ್ಲಿ ದೇವರ ಮತ್ತು ಮನುಷ್ಯರ ನಡುವಿನ ಸಂಬಂಧದಲ್ಲಿ ನಡೆಯುವ ಹೋರಾಟವನ್ನು, ಪ್ರಶ್ನೆಗಳನ್ನು, ಉತ್ತರವನ್ನು ಕೂಡ ಅಡಕವಾಗಿದೆ. ಈ ಕೀರ್ತನೆಗಳಲ್ಲಿ ಮನುಷ್ಯರು ಭಾವನೆಗಳ ಮೇಲೆ ಹೋರಾಟ ಮಾಡಿ ದೇವರಿಗೆ ಹಾಕುವಂತ ಪ್ರಶ್ನೆಗಳಿಗೆ ಉತ್ತರವೂ ಕೂಡ ಅಡಕವಾಗಿದೆ. ಮಾನವನ ಭಾವನೆಗಳ ಮೇಲೆ ಆಗುವಂತ ಪರಿಣಾಮಗಳು, ಪರಿಸ್ಥಿತಿಗಳನ್ನ ಅನುಭವಿಸುವಾಗ ಆಗುವಂತ ಆ ಮನಸ್ಥಿತಿಗಳು ಇವೆಲ್ಲವೂ ಅಡಕವಾಗಿವೆ. ಇವೆಲ್ಲದರ ಜೊತೆಗೆ ಮಾನವನ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರವನ್ನ ಕೀರ್ತನೆಗಳಲ್ಲಿಯೇ ದೇವರು ಉತ್ತರವನ್ನ ಕೊಡುವಂತನಾಗಿದ್ದಾನೆ. ಆದುದರಿಂದ ಈ ಕೊನೆ ಕಾಲದಲ್ಲಿ ಜೀವಿಸುವಂತ ಪ್ರತಿಯೊಬ್ಬ ಮಾನವನ ಪ್ರಶ್ನೆಗೆ ಕೀರ್ತನೆಗಳಲ್ಲಿ ಪ್ರತಿಯೊಂದಕ್ಕೂ ಉತ್ತರವನ್ನ ದೇವರು ಕೊಡುವಂತನಾಗಿದ್ದಾನೆ. ಇದೇ ದೇವರು ನಮಗೆ ಕೊಡುವಂತ ಶುಭ ಸಂದೇಶ. ಹೋಸ್ಟ್ ಮಾಡ್ತೀನಿ. ಓಕೆ, ಮಾಡಿದೆ. ಇಲ್ಲಿ ನಾವು ನೋಡ್ತೇವೆ, ಲೋಕದ ಅಂತ್ಯಕಾಲದಲ್ಲಿ ನಡೆಯಲಿರುವ ಘಟನೆಗಳ ಬಗ್ಗೆ ಆಲೋಚಿಸುವಾಗ ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸಿರುವ ಮೃಗಗಳು ಹಾಗೂ ಶಕ್ತಿಗಳ ಬಗ್ಗೆ ನಮ್ಮ ಗಮನ ಹರಿಯುತ್ತದೆ. ಇವೆರಡೂ ಪ್ರಮುಖವಾದ ಹಾಗೂ ಮಹತ್ವವಾದ ಪಾತ್ರ ವಹಿಸುತ್ತವೆ ಎಂಬುದು ನಿಜ. ಇಲ್ಲದಿದ್ದಲ್ಲಿ ನಾವು ಇವುಗಳ ಬಗ್ಗೆ ತಿಳಿದುಕೊಳ್ಳುವಂತೆ ದೇವರು ಸತ್ಯವೇದದಲ್ಲಿ ಸೇರಿಸುತ್ತಿರಲಿಲ್ಲ. ಪ್ರಕಟಣೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ಏನ್ ಹೇಳ್ತಾನೆ ನೋಡೋಣ. ಪ್ರಕಟಣೆ 1ನೇ ಅಧ್ಯಾಯ 3ನೇ ವಚನಕ್ಕೆ 1ನೇ ಅಧ್ಯಾಯಕ್ಕೆ ಹೋಗೋಣ. ಅಲ್ಲಿ 3ನೇ ವಚನವನ್ನ ನಾವು ಓದೋಣ. ಈ ಪ್ರವಾದನ ವಾಕ್ಯಗಳನ್ನು ಓದುವಂತವರು ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವಂತವರು ಧನ್ಯರು. ಅದು ನೆರವೇರುವ ಸಮಯವು ಸಮೀಪವಾಗಿದೆ. ಆಮೇಲೆ
ಈ ಕೊನೆ ಕಾಲದಲ್ಲಿ ದೇವರು ಮಾನವನ ಬಿಡುಗಡೆಗಾಗಿ ಸಂಕಲ್ಪಿಸಿದಂತ ಆತನ ಯೋಜನೆಗಳನ್ನ ಪರಿಷ್ಕಾರವಾಗಿ ಮನುಷ್ಯರಿಗೆ ಮನವರಿಕೆ ಮಾಡಿಕೊಡುವಂಥದ್ದು, ಅರ್ಥ ಮಾಡಿಕೊಡುವಂಥದ್ದು ಮತ್ತು ತನ್ನ ಸಂಕಲ್ಪವನ್ನ ಮನುಷ್ಯರು ಅರಿತು ದೇವರ ಜೊತೆಯಲ್ಲಿ ಅನ್ಯೋನ್ಯತೆಯನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಬೇಕಾದಂತ ಕೃಪೆಯನ್ನ ದೇವರು ಒದಗಿಸಿಕೊಡುವುದನ್ನ ನಾವು ನೋಡುವಂತರಾಗಿದ್ದೇವೆ. ಇದನ್ನ ಪ್ರವಾದನೆಗಳನ್ನ ಕಲಿಯುವುದರ ಮುಖಾಂತರವಾಗಿ ಪ್ರವಾದನೆಗಳಲ್ಲಿ ದೇವರು ಈ ಮಹತ್ತರವಾದಂತ ಸಂದೇಶವನ್ನ ಇಟ್ಟಿದ್ದಾನೆ. ಅದನ್ನ ನಾವು ಪ್ರಕಟಣೆ ಮತ್ತು ದಾನಿಯೇಲನ ಪುಸ್ತಕದಲ್ಲಿ ಕಳೆದ 2-3 ವಾರಗಳಿಂದ ನಾವು ಕಲಿತೆವು. ಅಲ್ಲಿ ಅನೇಕ ಸಂಕೇತಗಳನ್ನ ಸ್ವಾಮಿ ಈ ಲೋಕದಲ್ಲಿ ಮುಂದೆ ನಡೆಯುವಂತ ಕಾರ್ಯಗಳನ್ನ ವಿವರಿಸುವುದಕ್ಕಾಗಿ ರಾಜ್ಯಗಳ ಬಗ್ಗೆ, ಜನಾಂಗಗಳ ಬಗ್ಗೆ, ರಾಜರುಗಳ ಬಗ್ಗೆ, ಕಾಲಗಳ ಬಗ್ಗೆ ವಿಮರ್ಶೆ ಮಾಡ್ತಾ ಬಂದ. ಇವುಗಳನ್ನ ಸಂಕೇತವಾಗಿ ನಾವು ಕಲಿಯುತ್ತಾ ಈಗಲೂ ಕೂಡ ಕೀರ್ತನೆಗಳಲ್ಲಿಯೂ ಸಾಂಕೇತಿಕವಾಗಿ ದೇವರು ಮಾನವನ ಸಮಸ್ಯೆಗಳಿಗೆ ಪ್ರವಾದನೆಗಳ ಮುಖಾಂತರವಾಗಿ ಪರಿಹಾರವನ್ನ ಇಟ್ಟು ಅದನ್ನ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ದೇವರು ಅವಕಾಶ ಮಾಡುವಂತನಾಗಿದ್ದಾರೆ. ಇದರಿಂದ ಕೀರ್ತನೆಗಳು ಮಾನವನ ರಕ್ಷಣೆಯ ಯೋಜನೆಯಲ್ಲಿ ಮಾನವನ ಭಾವನೆಗಳ ಮೇಲೆ ಆಗುವಂತ ಪ್ರತಿಯೊಂದು ಆಕ್ರಮಣಕ್ಕೆ ಎದುರಿಸಬೇಕಾದಂತ ಪರಿಸ್ಥಿತಿಗೆ ತಕ್ಕ ಉತ್ತರವನ್ನು, ಪರಿಹಾರವನ್ನು ಕೀರ್ತನೆಗಳಲ್ಲಿ ದೇವರು ನಮಗೆ ಇಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದ್ರೆ ಪ್ರವಾದನೆಗಳಲ್ಲಿ ಹೇಳಿರುವಂಥದ್ದೆಲ್ಲ ಈಗ ನೆರವೇರ್ತೇವೆ. ಆ ನೆರವೇರುವಂಥದ್ದನ್ನೇ ಕೀರ್ತನೆಗಾರರಲ್ಲಿ ದೇವರ ಸೇವಕರು, ಪ್ರವಾದಿಗಳು ಅದನ್ನ ವೈಯಕ್ತಿಕವಾಗಿ ಅನುಭವಿಸಿ ಅವರ ಹೋರಾಟದಲ್ಲಿ, ದೇವರ ಸಂಪರ್ಕದಲ್ಲಿ ಅವರು ಉತ್ತರವನ್ನ ಕಂಡುಕೊಂಡಿದ್ದಾರೆ. ಈ ಕೊನೆ ಕಾಲದಲ್ಲೂ ಅದೇ ರೀತಿ ಹೋರಾಟ ನಡೀತಾ ಇದೆ. ಈಗ ನಾವು ನಮಗೆ ಬೇಕಾದ ಉತ್ತರವನ್ನ ನಮ್ಮ ಸಮಸ್ಯೆಗಳಿಗೆ ಕಂಡುಕೊಳ್ಳುವುದಕ್ಕೆ ಕೀರ್ತನೆಗಳ ಮುಖಾಂತರವಾಗಿ ದೇವರು ನಮಗೆ ಸಹಾಯ ಮಾಡುವಂತನಾಗಿದ್ದಾರೆ. ಆದಾಗ್ಯೂ ಪ್ರವಾದನೆಗಳು ಮುಖ್ಯ ಅಂಶಗಳಾದ ಪಾಪ ಹಾಗೂ ಕಷ್ಟ, ಬೋಧನೆಗಳು, ಬಾಧೆಗಳು, ನ್ಯಾಯ ವಿಚಾರಣೆ, ಕೆಟ್ಟ ಮತ್ತು ಒಳ್ಳೆಯ ಶಕ್ತಿಗಳ ನಡುವಣ ಮಹಾ ಹೋರಾಟ, ನ್ಯಾಯ ಅನ್ಯಾಯಗಳು, ಕ್ರೈಸ್ತರಿಗೆ ಬರಲಿರುವ ಹಿಂಸೆ ಮುಂತಾದ ವಿಷಯಗಳ ಬಗ್ಗೆ ತಿಳಿಸುತ್ತವೆ. ನಾವು ಕಲ್ತೀವಿ ಈ ಕೊನೆ ಕಾಲದಲ್ಲಿ ಪ್ರವಾದನೆಗಳಲ್ಲಿ ದೇವರ ನೀತಿಗಾಗಿ, ದೇವರ ರಾಜ್ಯಕ್ಕಾಗಿ, ಸತ್ಯಕ್ಕಾಗಿ ಒಂದು ಹೋರಾಟ ನಡೀತದೆ. ಆ ಹೋರಾಟದಲ್ಲಿ ದೇವರು ತನಗಾಗಿ ಒಂದು ಜನಾಂಗವನ್ನ, ಒಂದು ಸಭೆಯನ್ನ ಆರಿಸಿಕೊಂಡಿದ್ದಾನೆ. ಆ ಜನಾಂಗ, ಆ ಸಭೆ ಈ ಲೋಕದಲ್ಲಿ ಕ್ರಿಸ್ತನು ಬರುವ ತನಕ ಕ್ರಿಸ್ತನ ಮಹಿಮೆಗಾಗಿ ಆತನ ಪ್ರಭಾವದ ಶಕ್ತಿಯನ್ನ ಪ್ರವಾದನ ವರಗಳ ಮುಖಾಂತರವಾಗಿ ಪ್ರಚುರಪಡಿಸಬೇಕಾಗ್ತದೆ. ಪ್ರವಾದನ ವರಗಳ ಮುಖಾಂತರವಾಗಿ ಹೊಂದಿದಂತ ದೇವರ ಸಂದೇಶವನ್ನ ಲೋಕಕ್ಕೆ ಸಾರುವಾಗ ಸಭೆ ಸಂಕಟಕ್ಕೆ, ಹಿಂಸೆಗೆ, ನೋವಿಗೆ, ಎಲ್ಲಾ ವಿಧವಾದಂತ ಬಾಧೆಗಳನ್ನ ಅನುಭವಿಸುವುದಕ್ಕೆ, ವಿದ್ರಾವಕವಾದಂತ ಪರಿಸ್ಥಿತಿಗಳನ್ನ ಎದುರಿಸುವುದಕ್ಕೆ ಸಿದ್ಧವಾಗಬೇಕಾಗ್ತದೆ ಮತ್ತು ಅನುಭವಿಸಬೇಕಾಗ್ತದೆ. ಹೀಗಿರುವುದರಿಂದ ಈ ಕೊನೆ ಕಾಲದಲ್ಲಿ ನಡೆಯುವಂತ ಈ ಘಟನೆಗಳು ನೈಜವಾಗಿ, ನೇರವಾಗಿ ಸಭೆಯಲ್ಲಿ ದೇವರ ನೀತಿಗಾಗಿ, ದೇವರ ರಾಜ್ಯಕ್ಕಾಗಿ ತವಕ ಪಡುವಂತ ದೇವರ ಮಂದಿಯ ಮೇಲೆ ಆಗುವಂತ ಆಕ್ರಮಣಗಳು, ಅದನ್ನ ನಾವು ಎದುರಿಸಬೇಕಾಗ್ತದೆ. ಈ ಸಮಯದಲ್ಲಿ ದೇವರ ಮಹಿಮಾತಿಶಯದ ಆತನ ಪ್ರಭಾವದ ಮೇಲೆ, ಆತನ ಪ್ರಭಾವ ಪರಾಕ್ರಮದ ಮೇಲೆ ನಾವು ಬಲವುಳ್ಳ ನಂಬಿಕೆ ಇಟ್ಟು ಸ್ಥಿರಚಿತ್ತದಿಂದ ಆತನ ಘನತೆಗಾಗಿ ಮಾಡಬೇಕಾದಂತ ಶ್ರೇಷ್ಠವಾದ ಹೋರಾಟ ನಾವು ಮಾಡಬೇಕಾಗ್ತದೆ. ಕೀರ್ತನೆಗಳ ಪುಸ್ತಕವು ಸಹ ಈ ಎಲ್ಲಾ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ತಿಳಿಸುತ್ತದೆ. ಮಾನವರು ಅನುಭವಿಸುವ ತೀವ್ರವಾದ ಹತಾಶೆಯಿಂದ ಹಿಡಿದು ಬಹಳವಾದ ಸಂತೋಷ,
ಮುಂತಾದ ಭಾವೋದ್ವೇಗಗಳನ್ನು ಸಹ ಇದು ವಿಶ್ಲೇಷಿಸುತ್ತದೆ. ಇಸ್ರೇಲರು ಅಂಧಕಾರದ ಶಕ್ತಿಗಳ ವಿರುದ್ಧವಾಗಿ ಯುದ್ಧಕ್ಕೆ ಸಿದ್ಧ ಮಾಡಿಕೊಳ್ಳುವುದು, ಯಾಕೆ ದೇವರು ದುಷ್ಟತನಕ್ಕೆ ತಕ್ಷಣವೇ ಶಿಕ್ಷೆ ನೀಡುವುದಿಲ್ಲ ಮುಂತಾದ ಪ್ರಶ್ನೆಗಳನ್ನು ಕೀರ್ತನೆಗಳ ಪುಸ್ತಕದಲ್ಲಿ ಓದುತ್ತೇವೆ. ದೇವ ದರ್ಶನದ ಗುಡಾರದಲ್ಲಿ ಇವುಗಳಿಗೆ ಉತ್ತರ ಸಿಕ್ಕುವುದೆಂದು ನಮಗೆ ತಿಳಿಸಲಾಗಿದೆ. ಅಲ್ಲದೆ ದೇವರು ಸಮಸ್ತ ವಿಶ್ವದ ಒಡೆಯ ಹಾಗೂ ಸೃಷ್ಟಿಕರ್ತನೆಂದು ಪದೇ ಪದೇ ಇಲ್ಲಿ ಅರಿಕೆ ಮಾಡಲಾಗಿದೆ. ಈ ಮೊದಲಾದ ವಿಷಯಗಳು ಹಾಗೂ ಪ್ರಶ್ನೆಗಳು ನಮ್ಮಲ್ಲಿಯೂ ಬರುತ್ತದಲ್ಲವೇ? ಈ ಕೊನೆ ಕಾಲದಲ್ಲಿ ಈ ಎಲ್ಲ ಪ್ರವಾದನೆಗಳು ನೆರವೇರುವಾಗ ಇಂಥ ದೇವರ ಪ್ರವಾದನೆಗಳನ್ನ ನೆರವೇರಿಸುವಂತ ಸಮಯದಲ್ಲಿ ದೇವರ ಜನಾಂಗ ಅನುಭವಿಸಿದಂತ ಸಂಕಟಗಳನ್ನ ಈ ಕೊನೆ ಕಾಲದಲ್ಲಿ ದೇವರ ಸಭೆಯು ಎದುರಿಸಬೇಕಾಗ್ತದೆ, ಅನುಭವಿಸಬೇಕಾಗ್ತದೆ. ಅಂತ ಸಮಯದಲ್ಲಿ ಅವರಿಗೆ ಬಂದಂತ ಪ್ರಶ್ನೆಗಳು ನಮಗೆ ಬರುವಂತದ್ದಾಗಿದೆ. ಉದಾಹರಣೆಗೆ ಇಲ್ಲಿ ಕೀರ್ತನೆಗಳಲ್ಲಿ 2 ಕೀರ್ತನೆ ಬಗ್ಗೆ ಇವತ್ತು ಈ ವಾರ ನಾವು ಕಲಿತೇವೆ. ಒಂದು 75ನೇ ಕೀರ್ತನೆ, ಇನ್ನೊಂದು 46ನೇ ಕೀರ್ತನೆ. ಇದರ ಮಧ್ಯದಲ್ಲಿ 75ನೇ ಕೀರ್ತನೆಯಲ್ಲಿ ನಡೆದು ಹೋದಂತ ಘಟನೆಗಳಿಗೆ ಕಾರಣವನ್ನ ಹುಡುಕಿ ಪ್ರಯತ್ನವನ್ನ ಭಾವನಾತ್ಮಕವಾಗಿ ಪ್ರಶ್ನಾತೀತವಾಗಿ ನಡೆಯುವಂತ ಹೋರಾಟದಲ್ಲಿ ನಮಗಾಗುವಂತ ಅನುಭವವನ್ನೇ, ನಮಗಾಗುವಂತ ಪ್ರಶ್ನೆಯನ್ನೇ ಇಲ್ಲಿ ಕೀರ್ತನೆಗಾರನು ತಿಳಿಸುವುದನ್ನ ನಾವು ಧ್ಯಾನ ಮಾಡಬಹುದು ಮತ್ತು ಅರ್ಥ ಮಾಡ್ಕೋಬಹುದು. ದಯಮಾಡಿ ನಮ್ಮ ಸತ್ಯವೇದವನ್ನ 73ನೇ ಕೀರ್ತನೆಗೆ ಹೋಗೋಣ. 73ನೇ ಕೀರ್ತನೆ. ಈ ಪಾಠಗಳನ್ನ ದೇವರ ಸಭೆ, ದೇವರ ಜನರು, ದೇವರನ್ನ ಪ್ರೀತಿಸುವಂತ, ದೇವರನ್ನ ಗೌರವಿಸುವಂತ, ನಿತ್ಯ ಜೀವಕ್ಕಾಗಿ ಹೋರಾಟ ಮಾಡುತ್ತಿರುವಂತ, ನಿತ್ಯ ಜೀವದ ಬಾಧ್ಯತೆಗಾಗಿ ಅತ್ಯಾಸಕ್ತಿಯಿಂದ ಕಾಯುತ್ತಿರುವಂತ ತನ್ನ ಮಂದಿಗೆ ಈ ಪಾಠಗಳನ್ನ ದೇವರು ಒದಗಿಸ. ನಾವು ಈ ಪಾಠಗಳಿಂದ ಮುಂದೆ ದೇವರ ಯೋಜನೆಗಳನ್ನ ಅರ್ಥೈಸಿಕೊಂಡು ಮುಂದೆ ಆಗುವಂತ ದೇವರ ಪ್ರವಾದನೆಗಳು ನಮ್ಮ ವೈಯಕ್ತಿಕವಾದ ಬದುಕಿನಲ್ಲಿ ನೆರವೇರುವಾಗ ಅವುಗಳನ್ನು ಸಂತೋಷದಿಂದ ಸ್ವೀಕಾರ ಮಾಡಿಕೊಳ್ಳುವುದು, ದೇವರ ಚಿತ್ತಕ್ಕೆ ವಿಧೇಯರಾಗುವುದು, ದೇವರನ್ನ ಘನಪಡಿಸುವುದು. ಇದರಿಂದ ದೇವರು ಸರ್ವಶಕ್ತನು, ಮಹೋನ್ನತನು, ಪರಾಕ್ರಮಶಾಲಿಯು ಆಗಿರುವುದನ್ನ ನಮ್ಮ ವೈಯಕ್ತಿಕವಾದ ಬದುಕಿನಲ್ಲಿ ಸಾಧಿಸಿ ಈ ಜಗತ್ತಿಗೆ ಆತನೇ ಸಮಸ್ತ ಭೂ ನಿವಾಸಗಳಿಗೆ ಒಡೆಯನು ಮತ್ತು ಎಲ್ಲಾ ಸಮಸ್ಯೆಗಳ ಪರಿಹಾರವು ಆತನ ಕೈಯಲ್ಲಿದೆ. ಪ್ರತಿಯೊಂದು ಸಮಸ್ಯೆಯನ್ನ ಪರಿಹರಿಸುವಂತ ಸರ್ವಶಕ್ತನು ಆತನಾಗಿದ್ದಾನೆ ಮತ್ತು ಪ್ರತಿಯೊಂದು ಜೀವಿಯ ಎಲ್ಲಾ ಪರಿಸ್ಥಿತಿಗಳು ಆತನ ಹತೋಟಿಯಲ್ಲಿವೆ ಎಂಬುದನ್ನ ಆತನು ನಮ್ಮ ಮುಖಾಂತರವಾಗಿ ಸಾಧಿಸಿ ತೋರಿಸುವಂತನಾಗಿದ್ದಾನೆ. ಅದಕ್ಕಾಗಿ ಇಂಥ ಒಂದು ಪ್ರಶ್ನಾತೀತವಾದಂತ ಸಂದರ್ಭವನ್ನ ಇಲ್ಲಿ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಆ ಕೀರ್ತನೆ ಏನೆಂಬುದಾಗಿ ಹೇಳುವಾಗ 73ನೇ ಅಧ್ಯಾಯ 13ರಿಂದ 17 ವಚನದ ತನಕ. ನನ್ನ ಮನಸ್ಸನ್ನು ನಿರ್ಮಲ ಮಾಡಿಕೊಂಡದ್ದು, ಶುದ್ಧತ್ವದಲ್ಲಿ ಕೈ ತೊಳಕೊಂಡದ್ದು ವ್ಯರ್ಥವೇ ಸರಿ. ನಾನು ಯಾವಾಗಲೂ ವ್ಯಾಧಿ ಪೀಡಿತನಾಗಿದ್ದು ಪ್ರತಿದಿನವೂ ದಂಡಿಸಲ್ಪಡುತ್ತಾ ಇದ್ದೇನಲ್ಲ. ನಾನು ಈ ಪ್ರಕಾರ ಬಾಯಿ ಬಿಡುವುದಕ್ಕೆ ಮನಸ್ಸು ಮಾಡಿಕೊಂಡಿದ್ದರೆ ನಿನ್ನ ಭಕ್ತ ಕುಲಕ್ಕೆ ದ್ರೋಹಿಯಾಗಿರುತ್ತಿದ್ದೆನು. ನಾನು ಇದನ್ನು ಗ್ರಹಿಸಿಕೊಳ್ಳಬೇಕೆಂದು ಎಷ್ಟು ಚಿಂತಿಸಿದರೂ ಅದು ಒಂದು ಕಷ್ಟಕರವಾದ ಮರ್ಮವೆಂದು ತೋಚಿತು. ಆದರೆ ದೇವಾಲಯಕ್ಕೆ ಹೋಗಿ ಅವರ ಅಂತ್ಯಾವಸ್ಥೆಯನ್ನು ಆಲೋಚಿಸಿದಾಗ ನನಗೆ ಗೊತ್ತಾಯಿತು. ಇಲ್ಲಿ ಒಂದು ಭಾವನಾತ್ಮಕವಾದಂತ ಹೋರಾಟ ಇದೆ. ಯಾರಿಗೆ ಈ ಭಾವನಾತ್ಮಕವಾದಂತ ಹೋರಾಟ? ಯಾರು ದೇವರನ್ನ ನಂಬಿ, ದೇವರನ್ನ ಪ್ರೀತಿಸಿ, ದೇವರ ಮೇಲೆ ಆತುಕೊಂಡು
ತಮ್ಮ ಸುರಕ್ಷತೆಯನ್ನ ಆತನಲ್ಲಿ ಕಾಣುತ್ತಾ ಎದುರು ನೋಡುತ್ತಾ ಜೀವಿಸುತ್ತಿರುವವರು ತಾವು ಯಾವುದನ್ನ ಅಪೇಕ್ಷಿಸುತ್ತಾರೋ ಅದಕ್ಕೆ ವಿರುದ್ಧವಾಗಿ ಘಟನೆಗಳು ನಡೆದಾಗ ಆಗುವಂತ ಭಾವನಾತ್ಮಕವಾದಂತ ಒಂದು ಹೋರಾಟ. ನಾವು ಹೀಗೆ ಅಂದ್ಕೊಂಡಿದ್ವಿ, ಇದು ಹೀಗಾಯ್ತಲ್ಲ, ಇದಕ್ಕೆ ಕಾರಣ ಏನು? ಇದು ಸರ್ವಸಾಮಾನ್ಯವಾಗಿ ಪ್ರತಿಯೊಬ್ಬರ ಜೀವಿತದಲ್ಲಿ ಆಗುವಂತ ಭಾವನಾತ್ಮಕವಾದಂತ ಹೋರಾಟ. ಅದರಲ್ಲಿ ವಿಶೇಷವಾಗಿ ಇಂಥ ಹೋರಾಟದಲ್ಲಿ ಬಹಳ ನೋವನ್ನ ಅನುಭವಿಸ್ತಕ್ಕಂಥವರು ನೀತಿವಂತರು, ನಂಬಿಗಸ್ತರು, ಪ್ರಾಮಾಣಿಕರು. ಯಾಕಂದ್ರೆ ಅವರು ಸಂಪೂರ್ಣವಾಗಿ ಭರವಸೆ ಬಿಟ್ಟು ತಮ್ಮ ಕರ್ತನೆಗಾಗಿ ಎಲ್ಲಾ ವಿಷಯದಲ್ಲಿ ಪ್ರಾಮಾಣಿಕರಾಗಿ ನಡ್ಕೊಂಡ್ಬಿಡ್ತಾರೆ, ಭರವಸೆಯಿಂದ ಇರ್ತಾರೆ. ಆಗ ವಿದ್ರಾವಕವಾದಂತ ಸಮಸ್ಯೆಗಳು ಎದುರಾಗ್ಬಿಡ್ತವೆ, ನಿರೀಕ್ಷಿಸಲಾರದಂತ ಘಟನೆಗಳು ನಡೆದು ಹೋಗ್ತವೆ. ಆವಾಗ ನೋಡ್ತಾರೆ, ಎಲ್ಲಾ ತರದ ಕೆಟ್ಟತನವನ್ನ ಮಾಡಿ, ಪಾಪವನ್ನೇ ಮಾಡಿ, ಪಾಪದಲ್ಲೇ ಬದುಕಿ, ಹೇಸಿಕೊಳ್ಳದೆ ಹಗಲು ರಾತ್ರಿ ಪಾಪದಲ್ಲಿ ಮಿಂದು ಮುಳುಗಿ ಏಳುತ್ತಿರುವಂತವರು ಕಣ್ಣೆದುರಿಗೆ ಸುಖದಿಂದ, ಸಂತೋಷದಿಂದ, ಯಾವ ಕೇಡು ನಷ್ಟಗಳಿಲ್ಲದೆ ಬದುಕ್ತಾ ಇದ್ದಾರೆ. ಆದರೆ ಕೆಟ್ಟದ್ದಕ್ಕೆ ಹೋಗದಂತೆ ಕೈಗಳನ್ನ ತೊಳ್ಕೊಂಡು ಶುದ್ಧತ್ವವನ್ನು ಕಾಪಾಡಿಕೊಂಡು ಅದಕ್ಕಾಗಿ ಎಲ್ಲಾ ರೀತಿಯಲ್ಲಿಯೂ ಮನಸ್ಸನ್ನ ಸಿದ್ಧ ಮಾಡಿಕೊಂಡು ಎಲ್ಲಾ ತ್ಯಾಗಗಳನ್ನ ಮಾಡಿ ನಿರೀಕ್ಷೆಯಿಂದ ಎದುರು ನೋಡತಕ್ಕಂತ ದೇವರನ್ನ ಪ್ರೀತಿಸುವಂತ ದೇವ ಭಕ್ತರ ಜೀವಿತದಲ್ಲಿ ನಾವು ಏನು ಎದುರು ನೋಡ್ಲಿಲ್ವೋ ಅದು ನಡೆದು ಹೋದಾಗ ಪರಿಸ್ಥಿತಿ ಹೇಗಿರ್ತದೆ? ಎಂತ ಪ್ರಶ್ನೆಗಳು ಹುಟ್ಕೊಳ್ತವೆ? ಎಲ್ಲಿಂದ ಉತ್ತರ ಬರಬೇಕು? ಇದನ್ನ ಈ ಭಾವನಾತ್ಮಕವಾದ ಹೋರಾಟವನ್ನ ಈ ಕೀರ್ತನೆಯಲ್ಲಿ ನಾವು ನೋಡುವಂತವರಾಗಿದೆ. ಹೀಗಾಗೋಯ್ತು, ಈಗ ಮುಂದೇನು? ಇಷ್ಟು ದಿವಸ ನಾನು ದೇವರ ನೀತಿಗಾಗಿ, ಆತನ ಭಕ್ತಿಗಾಗಿ, ಆತನನ್ನ ಪ್ರೀತಿಸುವುದಕ್ಕಾಗಿ ಇಷ್ಟೊಂದು ವಿಶ್ವಾಸದಿಂದ, ನಂಬಿಕೆಯಿಂದ ನಡ್ಕೊಂಡದ್ದು ವ್ಯರ್ಥ ಆಯ್ತೇನು? ಇದು ತಾನೇ ಈ ಕೊನೆ ಗಳಿಗೆಯಲ್ಲಿ ದೇವರ ಮಕ್ಕಳು ಎದುರಿಸಬೇಕಾದಂತ ಒಂದು ಸಂಭವನೆಗಳು. ಇವುಗಳನ್ನ ಪ್ರವಾದನೆ ಮುಖಾಂತರವಾಗಿ ದೇವರ ಸಭೆ ಅನುಭವಿಸಬೇಕಾಗಿರುವುದನ್ನ ಮೊದಲೇ ದೇವರು ತಿಳಿಸಿದ್ದಾರೆ. ಅದನ್ನ ನಾವು ಅರ್ಥ ಮಾಡಿಕೊಳ್ಳುವಲ್ಲಿ ಈ ಹೋರಾಟಗಳಲ್ಲಿ ನಮಗಾಗುವಂತ ಪರಿಸ್ಥಿತಿಯನ್ನು ಸಹ, ಹಿಂದೆ ನಡೆದು ಹೋಗಿರುವುದನ್ನು ಸಹ ನಮ್ಮ ನೆನಪಿಗೆ ತರ್ತಾ ಇಲ್ಲ. ಇಂಥ ಪ್ರಶ್ನೆಗಳು ಆಗಿ ಹೋಗಿವೆ, ಇಂಥ ಅನುಭವಗಳು ಆಗಿ ಹೋಗಿ ಎದುರಿಸಿದ್ದಾರೆ, ಜಯಿಸಿದ್ದಾರೆ, ಉತ್ತರವನ್ನು ಕಂಡುಕೊಂಡಿದ್ದಾರೆ. ಸೊ ಎಲ್ಲಾ ಕಾಲಕ್ಕೂ ಸರ್ವಶಕ್ತನಾದಂತ ದೇವರು ಎಲ್ಲವನ್ನ ತನ್ನ ಹತೋಟಿಲಿಟ್ಟುಕೊಂಡು ಎಂತ ಪರಿಸ್ಥಿತಿಯಲ್ಲಿಯೂ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಆತನು ಕೊಡುವಂತವನಾಗಿದ್ದಾನೆ, ಕಾರಣವನ್ನ ತಿಳಿಸುವಂತವನಾಗಿದ್ದಾನೆ. ಮತ್ತು ಇಂಥ ಪರಿಸ್ಥಿತಿಯಲ್ಲಿಯೂ ಆತನು ನಮಗಾಗಿ ಕಾರ್ಯ ಮಾಡುವಂತವನಾಗಿದ್ದಾನೆ. ಮತ್ತು ಅದಕ್ಕಿಂತ ಮಿಗಿಲಾದಂತ ಉನ್ನತವಾದಂತ ಆತನ ಕೃಪೆಯುಳ್ಳ ಆಶೀರ್ವಾದಕ್ಕೆ ನಮ್ಮನ್ನು ನಡೆಸುವಂತವನಾಗಿದ್ದಾನೆ. ಈ ಹೋರಾಟದಲ್ಲಿ ಇವರಿಗಾದಂತ ಅನುಭವಗಳು ನಮಗೂ ಆಗುವಂತವುಗಳಾಗಿವೆ. ಪ್ರಸ್ತುತ ಈ ಕೊನೆಯ ಕಾಲದಲ್ಲಿ, ಈಗ ಸದ್ಯದಲ್ಲಿ ಕೊನೆಯ ಅಂತ್ಯದ ದಿನಗಳಲ್ಲಿ ಪ್ರವಾದನೆಗಳು ನೆರವೇರುವಾಗ ದೇವರ ಮಕ್ಕಳು ಇಂಥ ಪರಿಸ್ಥಿತಿಗಳನ್ನ ಎದುರಿಸಬೇಕಾಗ್ತದೆ, ಅನುಭವಿಸ್ಬೇಕಾಗ್ತದೆ. ಯಾಕೆ ಈ ಪಾಠವನ್ನ ನಾವು ಕಲಿತಿದ್ದೇವೆ ಅಂತಂದ್ರೆ, ದೇವರ ಮಕ್ಕಳು ಎಂಥ ಪರಿಸ್ಥಿತಿಯಲ್ಲೂ ಕಂಗಾಲಾಗದೆ, ದೇವರ ಮೇಲನ ನಂಬಿಕೆಯನ್ನ ಕಳ್ಕೊಳ್ಳದೆ, ನಂಬಿಕೆಯಲ್ಲಿ ಕುಂದು ಹೋಗದೆ
ಸ್ಥಿರವಾಗಿ ದೇವರಿಗೆ ನಂಬಿಕಸ್ಥರಾಗಿ ನಡ್ಕೊಂಡು ಆತನ ಮೇಲೆ ಭರವಸೆ ಬಿಟ್ಟು ಪರಿಸ್ಥಿತಿಗಳನ್ನ ಆತನ ಕೈಗೆ ಒಪ್ಪಿಸಿಕೊಟ್ಟು ಆತನು ನಮ್ಮ ಪರಿಹಾರವನ್ನ ಮಾಡುವ ತನಕ ತಾಳ್ಮೆಯಿಂದ ಆತನ ಸಹಾಯಕ್ಕಾಗಿ ಎದುರು ನೋಡುತ್ತಾ ಕೊನೆಯವರೆಗೂ ನಂಬಿಗಸ್ತರಾಗಿ ಜೀವಿಸಬೇಕೆಂಬುದಾಗಿ ದೇವರು ಬಯಸುವಂತನಾಗಿದ್ದ. ನನ್ನವನಾಗಿರುವಂತ ನೀತಿವಂತನು ನಂಬಿಕೆಯಿಂದಲೇ ಬದುಕು. ಯಾವ ನೀತಿವಂತನು ನಂಬಿಕೆಯನ್ನ ಕಳ್ಕೊಳ್ಳುವುದರಲ್ಲಿ ದೇವರು ಇಷ್ಟಪಡುವಾಗ ತನ್ನನ್ನ ನಂಬಿದವರು ಎಂದಿಗೂ ಆಶಾಭಂಗ ಹೊಂದುವುದಿಲ್ಲ ಎಂಬುದಾಗಿ ಹೇಳಿದ್ದಾರೆ. ಇಲ್ಲಿ ನಾವು ದೇವರ ಯೋಜನೆಗಳನ್ನ, ದೇವರ ನಡಸುವಿಕೆಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಎಂತ ಸಮಸ್ಯೆಗಳು, ಸಂಕಟಗಳು, ಶೋಧನೆಗಳು ಕ್ರಿಸ್ತನ ನಿಮಿತ್ತ ಎದುರಾಗುವಾಗ ದೇವರು ನೀತಿವಂತನು, ನ್ಯಾಯ ಸ್ವರೂಪನು, ಸರ್ವಶಕ್ತನು ಅನ್ನೋದನ್ನ ನಮ್ಮ ಮನಸ್ಸಿಗೆ ನಾವು ಆವಾಗ ಹೇಳ್ಕೊತಾ ಹೋಗ್ತೀವಿ, ಧೈರ್ಯ ಪಡಿಸ್ಕೊಳ್ತಾ ಹೋಗ್ತೀವಿ, ತಾಳ್ಮೆಯನ್ನ ಹೊಂದುತ್ತಾ ಹೋಗ್ತೀವಿ. ದೇವರ ಕಾಪಾಡುವಿಕೆಗಾಗಿ ಎಲ್ಲಾ ಪರಿಸ್ಥಿತಿಯನ್ನ ಒಪ್ಪಿಸಿಕೊಡುತ್ತೀವಿ. ಅಂತ್ಯದಲ್ಲಿ ದೇವರು ಪರಿಸ್ಥಿತಿಗಳಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟಾಗ ಅದಕ್ಕೆ ಸಿಕ್ಕುವಂತ ಪ್ರತಿಫಲವನ್ನು ಹೊಂದುವಾಗ ಈ ಮಾತುಗಳು ನೆರವೇರು. ಯಾವ ಮಾತುಗಳು? ಕೀರ್ತನೆ 63ನೇ ಅಧ್ಯಾಯದಲ್ಲಿ 67ನೇ ಅಧ್ಯಾಯ 3ನೇ ವಚನ 4ನೇ ವಚನ. ದೇವರೇ, ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ, ಸರ್ವ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ. ನೀನು ಸಮಸ್ತ ದೇಶಗಳವರನ್ನು ನೀತಿಯಿಂದ ಆಳಿ ಭೂ ಪ್ರಜೆಗಳನ್ನೆಲ್ಲ ನಡೆಸುವನಾಗಿರುವುದರಿಂದ ಜನಾಂಗಗಳು ಹರ್ಷಿಸಿ ಆನಂದ ಘೋಷ ಮಾಡಲಿ. ಆನಂದ ಘೋಷ ಮಾಡುವಂತ ಸಂದರ್ಭ, ಸಮಯವನ್ನ ದೇವರು ಬಾರ ಮಾಡ್ತಾರೆ. ಅಲ್ಲಿಯೇ ತನಕ ದೇವರ ಮಕ್ಕಳು, ದೇವರ ಸಭೆ, ದೇವರ ಜನಾಂಗ ಈ ಭೂಮಿ ಮೇಲೆ ನಡುವಂತ ಪರಿಸ್ಥಿತಿಗಳನ್ನ ನೋಡ್ತಾ, ಅನುಭವಿಸುತ್ತಾ ದೇವರಿಗೆ ಸಾಕ್ಷಿಗಳಾಗಿ ನಂಬಿಗಸ್ತರಾಗಿ ಜೀವಿಸಬೇಕಾಗಿದೆ. ಅದಕ್ಕೆ ಬೇಕಾದಂತ ಸಾಮರ್ಥ್ಯವನ್ನ ನಾವು ಹೊಂದಬೇಕಾದ್ರೆ ಪ್ರವಾದನೆಗಳನ್ನ ಕಲಿಯುತ್ತಾ, ಪ್ರವಾದನೆಗಳು ನೆರವೇರುವಾಗ ದೇವ ಜನಾಂಗ, ದೇವರ ಜನರು, ದೇವರ ಸಭೆ ಕರ್ತನಿಗಾಗಿ ಅನುಭವಿಸಿದಂತ ಕಷ್ಟ, ಸಂಕಟ, ನೋವು, ಬಾಧೆಗಳನ್ನ ಗ್ರಹಿಸಿಕೊಂಡು ನಮ್ಮ ಜೀವಿತದಲ್ಲಿ ಮುಂದೆ ದೇವರು ಈ ಕೊನೆ ಕಾಲದಲ್ಲಿ ಪ್ರವಾದನೆಗಳನ್ನ ನೆರವೇರುವಂತ ಸಂದರ್ಭಕ್ಕೆ ನಾವು ಒಪ್ಪಿಸಲ್ಪಡುವಾಗ, ಅದೇ ಘಟನೆಗಳು ಇಲ್ಲಿ ನಡೆಯುತ್ತಾ ಹೋಗುವಾಗ ನಮ್ಮ ನಿರೀಕ್ಷೆಗೆ ಆತನು ಆಧಾರವಾಗಿದ್ದು ತಾಳ್ಮೆಯಿಂದ ಆತನ ಚಿತ್ತವನ್ನ ನೆರವೇರುವುದಕ್ಕೆ ಒಪ್ಪಿಸಿಕೊಟ್ಟು ದೇವರ ಚಿತ್ತವನ್ನ ಅಂಗೀಕಾರ ಮಾಡಿಕೊಂಡು ನಂಬಿಕಸ್ಥರಾಗಿ ಜೀವಿಸುವಾಗ ಕೊನೆಯಲ್ಲಿ ಆತನು ತನ್ನ ತೀರ್ಪನ್ನ ಪ್ರಕಟ ಮಾಡುವಾಗ, ಈ ಲೋಕದ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸಿ ತನ್ನ ಜನಾಂಗಕ್ಕೆ ಪ್ರತಿಫಲವನ್ನು ಕೊಡುವಾಗ ಆಗ ಆತನು ನಮ್ಮ ಜೊತೆಯಲ್ಲಿ ಇಂಥ ಸಂದರ್ಭಗಳಲ್ಲಿ ಹಾಗೆ ನಡ್ಕೊಳ್ಳುವುದಕ್ಕೆ ಕಾರಣ ಏನೆಂಬುದನ್ನು ನಾವು ಅರ್ಥ ಮಾಡ್ತೇವೆ. ಆಗ ನಮ್ಮ ಹೃದಯದಲ್ಲಿ ಎಂದು ಯಾರು ಕೊಡಲಾರದಂತ ಸಂತೋಷ, ಸಮಾಧಾನ, ನೆಮ್ಮದಿ, ಸಂತೋಷವನ್ನ ನಾವು ಅನುಭವಿಸ್ತೇವೆ. ಅದನ್ನ ಅರ್ಥ ಮಾಡಿಕೊಳ್ಳುವಂತ ವ್ಯವಸ್ಥೆಯನ್ನ ಸ್ವಾಮಿ ಈ ವಾರದ ಪಾಠದಲ್ಲಿ ಈ ಕೀರ್ತನೆಗಳಲ್ಲಿ ಆಗು ಹೋಗುಗಳ ಮಧ್ಯದಲ್ಲಿ ನಡೆಯುವಂತಹ ಹೋರಾಟವನ್ನ ನಾವು ಗ್ರಹಿಸಿಕೊಳ್ಳುವಂತೆ ಕಾರ್ಯ ಮಾಡುವ. ಈ ಪಾಠದಲ್ಲಿ ನಾವು ಅನೇಕ ವಿಷಯಗಳನ್ನ ಕಲಿತೇವೆ. ಇದು ಬಹಳ ಪ್ರಾಮುಖ್ಯವಾದಂತ ಪಾಠ, ಅದ್ಭುತವಾದಂತಹ ಪಾಠ. ದೇವರ ಆತ್ಮ ನಮ್ಮನ್ನ ನಡೆಸಲಿ. ಯಾರೇ ಪಾಠಗಳನ್ನ ನಡೆಸಲಿ, ಕಲಿಯಲಿ, ಎಲ್ಲರಿಗೂ ದೇವರ ಆತ್ಮ ಕೊಡ್ಲಿ. ನಾವು ಬಹಳ ಹೋರಾಟ ಮಾಡಬೇಕಾಗಿದೆ, ಬಹಳ ಹೋರಾಟ ಮಾಡಬೇಕಾಗಿದೆ. ನಂಬಿಕೆಗಾಗಿ ಬಹಳ ತಾಳ್ಮೆಯಿಂದ ನಾವು ಹೋರಾಟ ಮಾಡಬೇಕು. ನಂಬಿಕೆಯನ್ನ ಕಾಪಾಡ್ಕೊಳ್ಬೇಕಾಗಿದೆ. ನಾವು ಬಿದ್ದು ಹೋಗದೆ ಸ್ಥಿರವಾಗಿ ನಿಲ್ಲಬೇಕಾಗಿದೆ. ಅದಕ್ಕಾಗಿ ಸ್ವಾಮಿ
ನಮ್ಮ ಜೊತೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾನೆ. ನಂಬಿಕೆಗಾಗಿ, ನಮ್ಮ ನಂಬಿಕೆಯನ್ನ ಸ್ಥಿರಪಡಿಸುವುದಕ್ಕಾಗಿ, ನಮ್ಮನ್ನ ಬಲಪಡಿಸುವುದಕ್ಕಾಗಿ. ಇಂಥ ಪರಿಸ್ಥಿತಿಗಳು ಇನ್ನು ಮುಂದೆ ಬರುವಾಗ ನಾವು ಸೋತು ಹೋಗದೆ ಆತನ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಂತು, ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಎಂಬುದಾಗಿ ಆತನ ನಿರೀಕ್ಷೆಯನ್ನ ಸುಳ್ಳು ಮಾಡದೆ, ಆತನ ನಿರೀಕ್ಷೆಯನ್ನ ನಿಜ ಮಾಡುವುದಕ್ಕಾಗಿ ನಾವು ನಮ್ಮನ್ನು ಒಪ್ಪಿಸಿಕೊಡುವುದಕ್ಕಾಗಿ ದೇವರು ನಮಗಾಗಿ ಹೋರಾಟ ಮಾಡುವಂತನಾಗಿದ್ದಾನೆ. ಆ ಹೋರಾಟವೇ ಈ ಪಾಠಗಳ ಮುಖಾಂತರವಾಗಿ ದೇವರ ಮಹಿಮಾತಿಶಯಗಳನ್ನ ಅರ್ಥ ಮಾಡಿಕೊಂಡು ಆತನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಂಡು, ಈಗೋ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ನೆರವೇರಲಿ ಎಂಬುದಾಗಿ ತೀರ್ಮಾನಗಳನ್ನ ತೆಗೆದುಕೊಳ್ಳುವುದು, ದೇವರ ಚಿತ್ತಕ್ಕೆ ಎಲ್ಲವನ್ನು ಒಪ್ಪಿಸಿಕೊಡುವುದು, ಆತನಿಗಾಗಿ ಜೀವಿಸುವುದು. ಈ ಅವಕಾಶಗಳನ್ನ, ಈ ಸಂದರ್ಭಗಳನ್ನ ನಮ್ಮ ಜೀವಿತಕ್ಕೆ ಒಪ್ಪಿಸಿಕೊಟ್ಟು ಅಂತ ತೀರ್ಮಾನಗಳನ್ನ ಆತನು ಎದುರು ನೋಡುವಂತವನಾಗಿದ್ದಾನೆ. ಅದಕ್ಕಾಗಿ ಈ ಪಾಠಗಳಲ್ಲಿ ನಮ್ಮನ್ನ ದೇವರು ಬಲಪಡಿಸುವಂತವನಾಗಿದ್ದಾನೆ ಮತ್ತು ತನ್ನ ನಂಬಿಕೆಗೆ ನಮ್ಮನ್ನ ಒಪ್ಪಿಸಿಕೊಡಲು ಕಾಯುವಂತವನಾಗಿದ್ದಾನೆ. ಅದನ್ನ ಈ ವಾರದ ಪಾಠಗಳಲ್ಲಿ ನಾವು ಕಲಿತೇವೆ. ನಾಳಿನ ಪಾಠ ದೇವರು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಸೋಮವಾರದ ಪಾಠ ಗಾಳಿಬೆ ಪ್ರಕ್ಷುಬ್ಧ ಪರಿಸ್ಥಿತಿಗಳ ನಡುವೆಯೂ ನಿರೀಕ್ಷೆ. ಮಂಗಳವಾರದ ಪಾಠ ದೇವರ ಕಾಲ ಕೆಳಗೆ. ಬುಧವಾರದ ಪಾಠಕ್ಕೆ ನಾವು ಹೋಗುವಾಗ ದ್ರಾಕ್ಷರಸ ಮತ್ತು ರಕ್ತ. ಅದರ ಜೊತೆಗೆ ಕೊನೆಯದಾಗಿ ಗುರುವಾರ ಎಲ್ಲಾ ಜನಾಂಗಗಳಲ್ಲಿ ನಿನ್ನ ರಕ್ಷಣೆಯು ಪ್ರಸಿದ್ಧವಾಗಲಿ. ಈ ವಿಚಾರಗಳ ಕುರಿತಾಗಿ ದೇವರು ನಮ್ಮ ಜೊತೆಗೆ ಮಾತಾಡುವಂತಾಗಿದ್ದಾರೆ. ಇದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಈ ಸಂಗತಿಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ದೇವರ ಚಿತ್ತಕ್ಕೆ ನಮ್ಮ ಹೆಗಲನ್ನು ಕೊಡುವುದಕ್ಕೆ, ದೇವರ ಯೋಜನೆಯಲ್ಲಿ ಆತನ ನೇಗಿಲ ಮೇಲೆ ಕೈ ಹಾಕಿರುವ ನಾವು ಹಿಂದಕ್ಕೆ ನೋಡದಂತೆ ಆತನ ರಾಜ್ಯಕ್ಕಾಗಿ ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ಆತನೊಟ್ಟಿಗೆ, ಆತನ ಜೊತೆಯಾಗಿ, ಆತನ ಹೆಜ್ಜೆಗೆ ಹೆಜ್ಜೆಯನ್ನಿಟ್ಟ ಮುಂದೆ ಸಾಗುವಾಗೆ ಕರ್ತನು ನಮ್ಮೆಲ್ಲರನ್ನ ನಡೆಸಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ದೇವರು ಈ ವಾರದ ಎಲ್ಲಾ ಪಾಠಗಳನ್ನು ಆಶೀರ್ವದಿಸಿ ಹೆಚ್ಚಿನ ಆತ್ಮನ ಬಲದಿಂದ ತುಂಬಿಸಿ ಈ ವಾರದ ಪಾಠದ ಮುಖಾಂತರವಾಗಿ ನಮ್ಮನ್ನ ಚೈತನ್ಯಪಡಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಹೆಚ್ಚಿನ ಸಂಗತಿಗಳೇನಾದರೂ ತಿಳಿದುಕೊಳ್ಳುವಂತ ಪ್ರಶ್ನೆಗಳಿದ್ದರೆ ಅಥವಾ ತಿಳಿಸಬೇಕಾದಂತ ಒಂದು ಹೆಚ್ಚಿನ ಮಾಹಿತಿಗಳು, ಸಂದೇಶಗಳು, ಸತ್ಯದ ತಿಳುವಳಿಕೆಗಳು ನಿಮ್ಮಲ್ಲಿದ್ದರೆ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊ. 9ನೇ ಪಾಠದ ಪೀಠಿಕೆಯ ವಿಷಯದಲ್ಲಿ ನಮಗೆ ಸವಿಸ್ತಾರವಾಗಿ ಬೋಧಕರು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಕೂಲಂಕುಷವಾಗಿ ಆಳವಾಗಿ ಆ ಒಂದು ಸಭಾಶಾಲೆಯ ಪಾಠಗಳನ್ನ ಕಲಿಯುವಂತವರಾಗಿದ್ದೇವೆ. ಒಂದು ವೇಳೆ ಈ ಒಂದು ಪೀಠಿಕೆಯಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ತಾವು ಕೇಳಬಹುದು. ಹಿರಿಯರಿದ್ದಾರೆ, ಅವರು ಉತ್ತರವನ್ನ ನೀಡುವಂತವರಾಗಿದ್ದಾರೆ. ಯಾವುದೇ ಪ್ರಶ್ನೆಗಳಿಲ್ಲ ಅಂತ ಅನ್ಕೊಂಡಿದ್ದೇನೆ. ಈಗ ನಾವು ಪ್ರಾರ್ಥನೆಯ ವಿಭಾಗಕ್ಕೆ ತೆರಳುವ. ಈ ಒಂದು ಸಮಯದಲ್ಲಿ ಡೇವಿಡ್ ಎಚ್ ರಾಯಚೂರ್ ಅವರು, ತದನಂತರದಲ್ಲಿ ಹಿರಿಕರಾದ ರಾಜೇಶ್ವರಿ ಡಿ ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕಾಗಿ ಕೇಳ್ಕೊಳ್ತೇನೆ. ಕೊನೆಯದಾಗಿ ಅಲ್ಲಿ ಸಮಿತಿ ಬಗ್ಗೆ ಇವರು ಡೇವಿಡ್ ಕೆಲವೊಂದು ಡಿಸ್ಟರ್ಬೆನ್ಸ್ ಇದೆ, ಅದನ್ನ ಓಕೆ ಮೀನಿನ ಮಾರ್ಕೆಟ್ ಮಾಡ್ಕೊಂಡ್ರೆ ಡೇವಿಡ್ ಎಚ್ ಆರ್ ಅವರು 1 ರಿಂದ 17ರವರೆಗೆ ಪ್ರಾರ್ಥನೆ ಮಾಡಿ. ಇದೀರಲ್ಲ? ಇದ್ದೀರಾ ಡೇವಿಡ್ ಅವರು? ಇದಾರೆ, ಆನ್ ಮಾಡಿಲ್ಲ. ಓಕೆ. ಹಿರಿಕರಾದ ಪ್ರೇಮ್ನಾಥ್ ಕೋಲ್ಕರ್ ಅವರು 1 ರಿಂದ 17ರವರೆಗೆ ಪ್ರಾರ್ಥನೆಯನ್ನ ಮಾಡಿ. ನಂತರ 18ರಿಂದ ಓಕೆ ಪ್ರಾರ್ಥನೆ ಮಾಡಿ.
ಡೇವಿಡ್ ಹೆಚ್. ಬ್ರದರ್ ಚಾರ್ಜ್ಗೆ ಹೋಗೋದು ಗೊತ್ತಿದೆಯಾ? ಹಲೋ 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 ಅಂತ ಇದ್ರು ನೋಡಿ ಯಾರು? ಸವಿತಮ್ಮ ಸರ್. ಯಾರೋ ಹಲೋ ಹಲೋ ಮಾತಾಡಿ ಸರ್ ನಮಸ್ಕಾರ ಸರ್. ಮಾತಾಡಿ. ಅಮ್ಮ ಪ್ರಾರ್ಥನೆ ಸರ್. ಮಾಡಕ್ ಹೇಳಿದ್ದಾರೆ. ನೀವು ಸರ್ ಅದೇ ಪ್ರಾರ್ಥನೆ ಸರ್ ನಮ್ಮ ಮನೆಯವರು ಆಚೆ ಹೋಗ್ಯಾರ ಸರ್, ನಾನ್ ಮಾಡ್ಲಾ ಸರ್? ಓಕೆ 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 ಮಾಡಿ, ನೀವೇ ಮಾಡಿ. ಥ್ಯಾಂಕ್ ಯು ಸರ್. ಕೇಳಿಸ್ತಾ ಇಲ್ಲ? ನಮಗ್ ಕೇಳಿಸ್ತಾ ಇದೆ. ಸವಿತಮ್ಮ ಕೇಳಿಸ್ತಾ ಇಲ್ಲ ಸರ್. ಚಿನ್ನಪ್ಪ ಅಂಕಲ್ ಪ್ರಾರ್ಥನೆ ಮಾಡ್ತೀರಾ? ಅಮ್ಮ, ಯಶ್ವರ್ಥ ಅಂಗುಳ ನೀವು ಜೇಕಬ್ ಸರ್ಗೋಸ್ಕರ ಅವರ ಒಂದು ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಬಾಡಿಯನ್ನ ತಗೊಂಡ್ ಬರ್ತಾ ಇದಾರೆ ಕೊಳ್ಳೇಗಾಲಕ್ಕೆ. ಕೊನೆಯದಾಗಿ ರಾಜು ಪಾಸ್ಟರ್ ಅವರು ಪರಲೋಕದ ಪ್ರಾರ್ಥನೆಯೊಡನೆ ಅಂತ್ಯಾಶೀರ್ವಾದದಲ್ಲಿ ನಡೆಸ್ತಾರೆ. ಈಗ ಡೇವಿಡ್ ಅವರು, ಡೇವಿಡ್ ರಾಯಚೂರು ಯಾರು ಅವರು ಪ್ರಾರ್ಥನೆ ಮಾಡ್ಲಿಕ್ಕೆ ಇದ್ರಲ್ಲ? ಸರ್ 1 ರಿಂದ 17 ತನ ಮಾಡ್ಬೇಕಾ ಸರ್? ಆಯ್ತು ಮಾಡ್ರಿ. ಮಾಡ್ತಿದ್ದೀನಿ ಸರ್. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವ ಪರಮಪ್ರೀತಿಯ ರಕ್ಷಕ ತಂದೆ ಸ್ವಾಮಿ, ಇಲ್ಲಿಯವರೆಗೂ ಕೇಳಿರುವಂತ ಎಲ್ಲಾ ವಾಕ್ಯಕ್ಕಾಗಿಯೂ ಸ್ತೋತ್ರ ತಂದೆ. ರಾಜು ಪಾಸ್ಟರ್ ಅವರು ತಂದೆ ಸವಿಸ್ತಾರವಾಗಿ ದೇವ ಎಲ್ಲಾ ಸಮಸ್ಯೆಗಳಲ್ಲಿಯೂ ಗಲಭೆಗಳಲ್ಲಿಯೂ ನಾವು ಎಷ್ಟು ನಂಬಿಗಸ್ತಿಕೆಯಿಂದ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತೆ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ, ವಾಕ್ಯದ ಮುಖಾಂತರ ಬಲಪಡಿಸಿದ್ದಕ್ಕಾಗಿಯೂ ಸ್ತೋತ್ರ ತಂದೆ. ಸ್ತೋತ್ರ ದೇವ. ದೇವ ಇಲ್ಲಿ ಕೊಟ್ಟಿರುವಂತಹ ಪ್ರಾರ್ಥನಾ ವಿಜ್ಞಾಪನೆಗಳಿಗಾಗಿ ಬೇಡ್ತಿದ್ದೇನೆ ತಂದೆ. ಬೆನ್ನಿ ಅವರ ಡಿಸ್ಚಾರ್ಜ್ಗಾಗಿಯೂ ತಂದೆ, ಮತ್ತು ಎಡ್ವಿನ್ ಪಿಳ್ಳ ಅವರ ಓಪನಿಂಗ್ ಹಾರ್ಟ್ ಸರ್ಜರಿ ಇವತ್ತಿದೆಯಂತೆ ತಂದೆ. ಅವರ ಹಾರ್ಟ್ ಸರ್ಜರಿ ಆಗಿದೆಯೋ ಗೊತ್ತಿಲ್ಲ ತಂದೆ. ಅವರನ್ನು ಯಶಸ್ವಿಯಾಗಿ ಹಾರ್ಟ್ ಸರ್ಜರಿಯಲ್ಲಿ ನೀವು ಕೃಪೆ ತೋರಬೇಕೆಂದು ಬೇಡ್ತಿದ್ದೇವೆ ತಂದೆ. ದೇವ ಮಿಸ್ಟರ್ ಅಖಿಲ ಪಾಲ್ಕರ್ ಅವ್ರಿಗೋಸ್ಕರ ದೇವ ಕಿಡ್ನಿ ಪ್ರಾಬ್ಲಮ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ದಾರಂತೆ ತಂದೆ. ಅವರಿಗಾಗಿ ಕೂಡ ನಿಮ್ಮ ಪರಿಶುದ್ಧ ಹಸ್ತ ಇದ್ದು ಅವರನ್ನು ಸಂಪೂರ್ಣವಾಗಿ ಸುರಕ್ಷಿತರಾಗಿ ಗುಣಮುಖ ಹೊಂದುವಂತೆ ಕೂಡ ಸಹಾಯ ನೀಡಿದೇವ. ಮತ್ತು ಮಿಸ್ಟರ್ ಸುಕುಮಾರ್ ಅವರು ಹೊಟ್ಟೆ ನೋವು ಪ್ರಾಬ್ಲಮ್ಗಳಿರುವಾಗ ತಂದೆ ಅವರ ಹೊಟ್ಟೆಯನ್ನು ಮುಟ್ಟಿರಿ ತಂದೆ. ದೇವ ಗಾಯಗಳ ಹಸ್ತದಿಂದ ನಿಮ್ಮ ಅವರ ಹೊಟ್ಟೆಯನ್ನು ಮುಟ್ಟಿ ಸ್ವಸ್ಥಪಡಿಸಬೇಕೆಂದು ಬೇಡ್ತಿದ್ದೇವೆ ತಂದೆ. ದೇವ 1 ರಿಂದ 8 ವರ್ಷದ ಮಕ್ಕಳು ಅನೇಕ ಇಂಟೆಸ್ಟೈನ್ಸ್ ಅಂತ ದೇವ, ಆ ಇಂಟೆಸ್ಟೈನ್ಸ್ ಅನ್ನು ಮುಟ್ಟಿ ಬಲಪಡಿಸಬೇಕೆಂದು ಬೇಡ್ತಿದ್ದೇವೆ ತಂದೆ. ಸ್ವಸ್ಥಪಡಿಸಿರಿ ತಂದೆ. ಇಂಟೆಸ್ಟೈನ್ಸ್ ಅಲ್ಲಿ ಇರುವಂತಹ ಸಮಸ್ಯೆಗಳನ್ನು ನೀಗಿಸಿರಿ ದೇವ. ದೇವ ಮಿಸಸ್ ದಾರಾ ರವಿ ಫ್ರಮ್ AP ಗಾಟ್ ಹಾರ್ಟ್ ಸ್ಟ್ರೋಕ್, ಅವರಿಗಾಗಿ ಬೇಡ್ತಿದ್ದೇನೆ ತಂದೆ. ಅವರ ಹಾರ್ಟ್ ಸ್ಟ್ರೋಕ್ ಅನ್ನು ನೀವು ಮುಟ್ಟಿ ಸ್ವಸ್ಥಪಡಿಸಿರಿ ತಂದೆ. ಅವರು ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಇರುವಾಗ ತಂದೆ ಅವರ ಹೃದಯವನ್ನು ಬಲಪಡಿಸುವ ತಂದೆಯು ನೀವಾಗಿದ್ದೀರಿ ತಂದೆ. ಹೃದಯವನ್ನು ಮುಟ್ಟಿ ಸ್ವಸ್ಥಪಡಿಸುವ ಗಾಯಗಳ ಹಸ್ತವು ನಿಮ್ಮದಾಗಿದೆ ತಂದೆ. ದೇವ ಮಿಸಸ್ ಸೆಲ್ವಾ ಮೇರಿ ಅವರು ಕೂಡ ಫಿಸಿಕಲ್ ಅನ್ವೆಲ್ ಅಂತಿದ್ದಾರೆ ತಂದೆ. ಅವರನ್ನು ಕೂಡ ನೀವು ಆಶೀರ್ವದಿಸಿ ಬಲಪಡಿಸಿರಿ ತಂದೆ. ಧನಲಕ್ಷ್ಮಿ ಅವರು ಕೂಡ ಬಹಳ ಡಯಾಬಿಟಿಸ್ ಇಂದ, BP ಇಂದ, ಇನ್ನು ಅನೇಕ ಕಾಯಿಲೆಗಳು ನಿಮಗೆ ಗೊತ್ತಿರ್ಬೋದು ತಂದೆ. ಆ ಕಾಯಿಲೆಗಳನ್ನು ಮುಟ್ಟಿ ಸ್ವಸ್ಥಪಡಿಸಿರಿ ತಂದೆ. ಆರ್ಗೋಮ್ ಫ್ರಮ್ ಪೂನೆ ಅವರು ಬೆನ್ನು ನೋವಿನಿಂದ ಹಾರ್ಟ್ ಏಬಲ್ ಟು ವಾಕ್, ನಡಿಕೂ ಆಗ್ತಾ ಇಲ್ಲ ಅಂತ ತಂದೆ. ಅವರ ನಡಿಕೆಯನ್ನು ನೀವು ನಡೆಸ್ತಾ ಬರಬೇಕೆಂದು ಬೇಡ್ತಿದ್ದೇವೆ ತಂದೆ. ನ್ಯಾನ್ಸಿ ಫ್ರಮ್ ಪೂನೆ, ಸಿಸ್ಟಿನ ಲಂಗ್ಸ್ ಇನ್ಫೆಕ್ಷನ್ ಇನ್ ಹರ್ ಲಂಗ್ಸ್ ದೇವ, ಅವರಿಗಾಗಿಯೂ ಬೇಡುತ್ತಿದ್ದೇವೆ ತಂದೆ. ರಿಕ್ವೈರಿ ಮಾಡ್ರಿ ತಂದೆ. ದೇವ ನೀವು ಅವರನ್ನು ಸ್ವಸ್ಥಪಡಿಸಿರಿ. ಸಂಧ್ಯಾ ಫ್ರಮ್ KGF ದೇವ, ಅವರನ್ನು ಕೂಡ ಸ್ವಸ್ಥಪಡಿಸಿರಿ ದೇವ. ರಾಹುಲ್ ಏನ್ರಿ ಫಿಸಿಕಲ್ ಹೆಲ್ತ್, ಅವರನ್ನು ಕೂಡ ಮುಟ್ಟು ತಂದೆ. ಸವಿತಾ ಅವರನ್ನು ಕೂಡ ಮುಟ್ರಿ ದೇವ. ಲೋಕೇಶ್ ಅಂಕಲ್ ಅವರು ಅವ್ರ ಕುಟುಂಬಕ್ಕಾಗಿಯೂ ಬೇಡುತ್ತಿದ್ದೇವೆ ತಂದೆ. ನಿನ್ನ ಕೃಪೆಯಿಂದ ಬಲಪಡಿಸಬೇಕೆಂದು ಬೇಡುತ್ತಿದ್ದೇವೆ ತಂದೆ. ನಿನ್ನ ಜೀವವುಳ್ಳ ಹಸ್ತದಿಂದ ಮುಟ್ಟಿ ಸ್ವಸ್ಥಪಡಿಸಬೇಕೆಂದು ಬೇಡುತ್ತಿದ್ದೇವೆ ತಂದೆ. ನಮಗಾಗಿ ಜೀವವನ್ನು ಕೊಟ್ಟಿರುವಂತ ಕ್ರಿಸ್ತೇಸುವಿನ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೆನ್. ಆಮೆನ್. ಎರಡನೇದಾಗಿ ಯಾರು ಪ್ರಾರ್ಥನೆ ಮಾಡ್ಬೇಕು? ಸವಿತಮ್ಮ ಪ್ರಾರ್ಥನೆ ಮಾಡಿ. ನಾನ್ ಕೇಳಿದ್ದಾರೆ, ಪ್ರಾರ್ಥನೆ ಮಾಡೋಣ. ಪ್ರೀತಿಯಲ್ಲಿ ಐಶ್ವರ್ಯವಂತನಾದ ನಮ್ಮ ಸ್ವರ್ಗೀಯ ತಂದೆ, ನಿನ್ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗ್ಲಿ ಸ್ವಾಮಿ. ಅಪಾರ ರಕ್ಷಕನೇ ಸ್ವಾಮಿ, ಈ ಒಂದು ಫುಲ್ ಜಾರ್
9ನೇ ಪಾಠ ನಾವು ಇವತ್ತು ಕಲ್ತಿದ್ದೇವೆ. ಬೋಧಕರ ಮುಖಾಂತರ ನಿನ್ಗೆ ಸ್ತೋತ್ರ ಹೇಳುತ್ತೇವೆ ಸ್ವಾಮಿ. ರೀತಿಯಲ್ಲಿ ತಿಳ್ಕೊಳ್ಳಿಕ್ಕೆ ನೀನು ಸಹಾಯ ಕೊಡಪ್ಪ. ನಮ್ಮ ಜೀವಿತ ಎಂಥದೆಂಬುದನ್ನು ಸ್ವಾಮಿ ನಾವು ಈ ಅಂತ್ಯ ದಿನಮಾನಗಳಿದೆ ಎಂಬುದನ್ನು ತಿಳ್ಕೊಳ್ಳುವಂತೆ ನಮ್ಗೆ ಕೊಟ್ಟಂತ ಈ ಒಂದು ಸಾಂಕೇತಿಕ ವಾಕ್ಯಗಳಿಗಾಗಿ ಸ್ತೋತ್ರ ಹೇಳುತ್ತೇನೆ ಸ್ವಾಮಿ. ದೇವ್ರೆ, ನಿನ್ನ ಬರೋಣಕ್ಕಾಗಿ ನಮ್ಮನ್ನು ನಾವು ಸಿದ್ಧರಾಗಿ ಇತರನ್ನು ಸಿದ್ಧಪಡಿಸುವಂತೆ ನಮ್ಮ ಆತ್ಮಿಕ ಜೀವಿತ ಸ್ವಾಮಿ ನಾವು ಪರೀಕ್ಷಿಸಿಕೊಂಡು ನಿನ್ನ ಭಯ ಭಕ್ತಿಯಲ್ಲಿ ಬೆಳಿಲಿಕ್ಕೆ ಸಹಾಯ ಮಾಡಪ್ಪ ಸ್ವಾಮಿ. ಕರ್ತನಾದ ದೇವರೇ, ಈ ಒಂದು ಪ್ರಾರ್ಥನೆಯಲ್ಲಿ ಸೇರಿ ಬಂದಂತ ಎಲ್ಲಾ ನಿನ್ನ ಭಕ್ತಾದಿಗಳನ್ನ ಆಶ್ರಯಿಸು. ತಮ್ಮ ಅಮೂಲ್ಯ ಸಮಯವನ್ನು ನಿನ್ನ ಸನ್ನಿಧಾನದಲ್ಲಿ ಕಳೆಯುವಾಗ ಸಹಸ್ರಾರು ದಿನಗಳಿಗಿಂತ ಹೆಚ್ಚಾದದ್ದು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಹೌದು ಸ್ವಾಮಿ, ನಿನ್ ಎಲ್ಲಾ ಕುಟುಂಬದವ್ರನ್ನ ಹೆಸರಾಗಿ ಕಾಪಾಡಪ್ಪ ರಕ್ಷಕ. ದೇವ್ರೆ, ನಿನ್ನ ಆರೋಗ್ಯ ಭಾಗ್ಯ ಕೊಡು, ಶಾಂತಿ ಸಮಾಧಾನ ನೆಮ್ಮದಿ ಕೊಡು ಪ್ರಭುವೆ. ಇವತ್ತು ಅನೇಕರು ಪ್ರಾರ್ಥನೆ ಮನೆಗಳನ್ನು ಕೊಟ್ಟಿದ್ದಾರೆ ಸ್ವಾಮಿ. ನೀನು ವೈದ್ಯರಿಗಿಂತ ಘನ ವೈದ್ಯನಾಗಿದೆಯಪ್ಪ. ನಿನಗೆ ಅಸಾಧ್ಯವಾದದ್ದು ಒಂದಿಲ್ಲ ಸ್ವಾಮಿ. ನಿನಗೆಲ್ಲವೂ ಸಾಧ್ಯ ಉಂಟು ಸ್ವಾಮಿ. ಅದಕ್ಕಾಗಿ ರಕ್ಷಕ, ಇವರೆಲ್ಲರ ವಿಷಯಗಳನ್ನು ಅವರೆಲ್ಲರ ಆ ಒಂದು ಶಾರೀರಿಕ ಬಾಧೆಗಳಿಂದ ನಿನ್ನ ಪಾದಕ್ಕೆ ಹೊತ್ಕೊಂಡು ಬಂದೆ ಸ್ವಾಮಿ. ನೀನ್ ಅವ್ರಿಗೆ ಕರುಣಿಸು, ಕೃಪೆ ತೋರಿಸು, ಆರೋಗ್ಯ ಅನುಗ್ರಹಿಸಿಕೊಡು ಸ್ವಾಮಿ. ತ್ಯಾಗರಾಜ ದೇವಿ ಸರ್ ಅವ್ರಿಗಾಗಿ ಪ್ರಾರ್ಥಿಸ್ತೇನೆ, ಅವ್ರ ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ತೇನೆ. ಅವರು ಬೇಗನೆ ಸ್ವಾಮಿ ಚೇತರಿಸಿಕೊಂಡು ಆರೋಗ್ಯವಂತರಾಗಿದ್ದು ನಿನಗೆ ಸ್ತುತಿ ಸ್ತೋತ್ರ ಹೇಳುವಂತೆ ಮಾಡು ಸ್ವಾಮಿ. ಅದೇ ರೀತಿ ಸಾಮ್ಯಲ್ ಡಿ ಅವರ ಒಂದು ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ನ್ಯಾನ್ಸಿ ಡೇವಿಡ್ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಜಾನ್ ಡೇವಿಡ್ ಅವರ ಕಣ್ಣಿನ ಸಮಸ್ಯೆಗಾಗಿ ನಿನ್ನಲ್ಲಿ ಬೇಡ್ತೇನೆ ಪ್ರಭುವೆ. ತಂದೆಯಾದರೆ ದೇವರೇ ಸ್ವಾಮಿ, ದೀನಾ ಇಂದು ಅವರ ಒಂದು ಕಾಲ್ ನೋವಿಗಾಗಿ ನಿನ್ನಲ್ಲಿ ಬೇಡ್ತೇನೆ ಸ್ವಾಮಿ. ಅಪ್ಪ ರಕ್ಷಕ, ಎಲ್ಲ ಕಾಯಿಲೆ ಕಷ್ಟ ನೋವುಗಳು ತೆಗೆದು ಹಾಕು ಸ್ವಾಮಿ. ನಿನ್ ಬಾಯಿ ಮಾತೊಂದು ಸಾಕು ರಕ್ಷಕನೇ. ತಂದೆಯಾದ ದೇವರೇ, ಧರ್ಮ ಅವರ ಒಂದು ಹಾರ್ಟ್ ಪ್ರಾಬ್ಲಮ್ಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಅವ್ರನ್ನ ಮುಟ್ಟು ಸ್ವಸ್ಥಪಡಿಸು ಪ್ರಭುವೆ. ಅದೇ ರೀತಿ ರಕ್ಷಕ ಎಲ್ಡರ್ ಶಿರೋಮಣಿ ಅವರ ಆರೋಗ್ಯಕ್ಕಾಗಿ ಶಾರೀರಿಕ ಪ್ರಾಬ್ಲಮ್ಗಾಗಿ ನಿನ್ನಲ್ಲಿ ಬೇಡ್ತೇನೆ ಸ್ವಾಮಿ. ಆ ನೋವು ಅವರು ಅನುಭವಿಸಿರುವಾಗ ದೇವರೇ ಅದಕ್ಕೆ ಪರಿಹಾರ ನೀನು ಕೊಡಪ್ಪ ಸ್ವಾಮಿ. ಬೆಂಜಮಿನ್ ಅವರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಆ ಮಗಳ ಒಂದು ಸಮಸ್ಯೆ ಇನ್ನು ಬಲ್ಲವನಾಗಿದ್ದಿ. ನೀನು ಆರೋಗ್ಯವನ್ನು ಅವಳಿಗೆ ಅನುಗ್ರಹಿಸಿಕೊಟ್ಟು ಆ ಮಗಳು ಯಾವಾಗಲೂ ಸಾರ್ಥರಾಗಿ ಎಲ್ಲರ ಮುಂದೆ ಸಾಕ್ಷಿ ಹೇಳುವಂತೆ ಮಾಡಪ್ಪ ರಕ್ಷಕನೇ ಸ್ವಾಮಿ. ಏನು ನಿನ್ನ ಹಾಸ್ಯ ಅಂತ ತೆಗೆದುಕೊಂಡು ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥಪಡಿಸುತ್ತೆ ಎಂಬುದಾಗಿ ನಿನ್ನ ಹೇಳುವ ರೀತಿಯಲ್ಲಿ ಸ್ವಾಮಿ, ಈ ಎಲ್ಲಾ ಮಕ್ಕಳಿಗೆ ಸ್ವಾಮಿ ನಿನ್ನಲ್ಲಿ ನಂಬಿಕೆ ಇಟ್ಟು ಹೆಸರು ಭರಿಸಿದ್ದಾರೆ ಸ್ವಾಮಿ. ನೀನು ಅವರ ಎಲ್ಲಾ ಹೊದ್ದುಕೊಳ್ಳುವ ಹಾಸಿಗೆಗಳು ಸ್ವಾಮಿ, ಧರಿಸುವ ಬಟ್ಟೆಗಳು, ಸೇವಿಸುವ ಗಾಳಿ, ತಿನ್ನುವ ಆಹಾರ, ಕುಡಿಯುವ ನೀರು, ಔಷಧಗಳು ಸ್ವಾಮಿ ಪವಿತ್ರಗೊಳಿಸುವ ಆಶೀರ್ವಾದ ಮಾಡು. ಆರೋಗ್ಯ ಕೊಡು ಸ್ವಾಮಿ. ನಂಜಮ್ಮ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ತೇನೆ ದೇವ್ರೆ ಸ್ವಾಮಿ. ನೀನು ಆ ಮಕ್ಕಳನ್ನು ಕರುಣಿಸಪ್ಪ, ಕೃಪೆ ತೋರಿಸು. ನಿನ್ನ ಆರೋಗ್ಯದ ಅವ್ರ ಮೇಲೆ ಚಾಚು. ಅವರಿಗಾಗಿ ಸ್ವಾಮಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಡಾಕ್ಟರ್ ನರ್ಸ್ಗಳನ್ನ ಆಶ್ರಯಿಸು, ಕುಟುಂಬದವ್ರನ್ನ ಆಶ್ರಯಿಸು. ಅವ್ರಿಗೆ ಕೊಟ್ಟಂತ ತಾಳ್ಮೆ ದಯ ಕರುಣೆಗಾಗಿ ಬೇಡ್ತೇನೆಪ್ಪ ಪ್ರಭುವೆ. ಹೀಗೆ ನಾವೆಲ್ಲರೂ ಒಬ್ರಿಗೋಸ್ಕರ ಒಬ್ರು ಭಾನುಭಾರದಿಂದ ಪ್ರಾರ್ಥಿಸುವರಾಗಿದ್ದು ಕರ್ತನೆ, ನಮ್ಗೆ ಬೇರೆ ಯಾವ ಸ್ಥಳ ಇಲ್ಲದಂತೆ ಪ್ರಾರ್ಥನಾ ಭಾರದಿಂದ ಬದುಕುವಂತೆ ನೀ ನಮ್ಮನ್ನು ನಡೆಸು ಕರ್ತನೆ. ತಂದೆಯಾದ ದೇವರ ನಮ್ಮೆಲ್ಲರ ಕುಟುಂಬದ ಮೇಲೆ ಕೃಪೆ ಸುರಿಸು. ಹೆಚ್ಚಾಗಿ ಬೋಧಕರಾದಂತ ಎಂ ರಾಜ್ ಅವರನ್ನ ಆಶ್ರಯಿಸು, ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸು, ಅವ್ರ ಸೇವೆನ ಆಶ್ರಯಿಸು. ಈ ಝೂಮ್ ಪ್ಲಾಟ್ಫಾರ್ಮ್ ರೆಡಿ ಸಿದ್ಧಪಡಿಸಿ ಅನೇಕರು ಬಂದು ಸ್ವಾಮಿ ಪ್ರಾರ್ಥಿಸುವಂತೆ, ಪ್ರಾರ್ಥನೆ ಲಾಭ ಹೊಂದುವಂತೆ, ಆತ್ಮಿಕ ಬೆಳವಣಿಗೆಯಲ್ಲಿ ಬೆಳೆಯುವಂತೆ ನೀನು ಅವ್ರ ಮುಖಾಂತರ ಮಾಡ್ತಿದ್ಯಪ್ಪ ಸ್ತೋತ್ರ. ಇದನ್ನು ನಿರೂಪಿಸಿರುವ ಸವಿತಾ ಮ್ಯಾಸ್ಟಿವರ್ಗಾಗಿ ಕೂಡ ಪ್ರಾರ್ಥಿಸ್ತೇನೆ ತಂದೆ. ಆ ಮಗಳನ್ನ ಆಶ್ವತ್ತು ಬಲಪಡಿಸು. ಇವತ್ತು ದುಃಖ ತ್ರಾಂತರಾಗಿರ್ತಕ್ಕಂಥ ಈ ಲೋಕನ ತ್ಯಜಿಸ್ತಕ್ಕಂಥ ಜೇಕಬ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಆ ಮಕ್ಕಳು ಪತ್ನಿಯವರನ್ನು ಕರುಣಿಸು ದೇವ್ರೆ. ಈ ಒಂದು ಕರ್ನಾಟಕ ಪ್ರಾಂತ್ಯದಲ್ಲಿ ಎಂತ ದೊಡ್ಡ ಒಂದು ನಾಶ ಆಗಿದೆ ಎಂಬುದನ್ನು
ಇವತ್ತು ನಾವು ನೋಡಿದ್ದೇವೆ ಕರ್ತನೆ. ಅಪ್ಪ ಸ್ವಾಮಿಯಲ್ಲಿ ನಿನ್ನ ಪ್ರಸನ್ನ ಸೇರಿಸು, ನಿನ್ನ ಕೃಪೆ ಕೊಡು, ಸಂತೈಸು, ಆಧರಿಸು, ಪರಂಬರಿಸು. ತಂದೆಯಾದ ದೇವರು ಇದುವರೆಗೂ ಸ್ವಾಮಿ ಇನ್ನು ಅನೇಕರು ಕಷ್ಟಗಳಲ್ಲಿ, ದುಃಖಗಳಲ್ಲಿ, ಕಣ್ಣೀರುಗಳಲ್ಲಿ, ಸಂಕಟಗಳಲ್ಲಿ ಹಾದು ಹೋಗುವಾಗ ಅಂತವ್ರನ್ನೆಲ್ಲ ಬಿಡಿಸಿ ಕಾಪಾಡು ಪ್ರಭುವೆ. ನೀನೇ ನಿನ್ನ ಹಸ್ತ ನೀಡಿ ನಿನ್ನ ದಯ ತೋರಿಸಿ, ಕೃಪೆ ತೋರಿಸಿ ಕಾಪಾಡು. ಈ ರಾತ್ರಿ ಪ್ರಾರ್ಥನೆ ಪುಟ್ಟನ್ನು ಮುಗಿಸ್ಕೊಂಡು ನಮ್ಮ ಊಟ ಮಾಡಿ ನಾವು ನಿದ್ರೆಗೈಯುವಾಗ ನಿನ್ನ ಪವಿತ್ರ ಆತ್ಮನ ಸಹಾಯ ನಮ್ಗಿಟ್ಟು, ನಿನ್ ಚಿತ್ತವಾದರೆ ಮುಂಜಾನೆ ಬಂದು ತಿರುಗಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬ ಪ್ರಾರ್ಥನೆಯಲ್ಲಿ ಕೂಡಿ ಬರುವಂತ ಭಾಗ್ಯ ನಮಗೆ ನೀಡ್ತೆ ಅಂತ ಹೇಳಿ ಎಲ್ಲಾ ಹಿರಿಕರನ್ನು, ಬೋಧಕರನ್ನು, ಎಲ್ಲಾ ಕುಟುಂಬಸ್ಥರನ್ನು ಒಪ್ಪುತ್ತಾ ವಿಸ್ತೇಸುವೆ ನಿನ್ನ ಪವಿತ್ರ ನಾಮದಲ್ಲಿ ದಿನಗಳಾಗಿ ಅಡ್ಡಬಿದ್ದು ಬೇಡ್ತೇನೆ ಸ್ವಾಮಿ. ಆಮೇನ್. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮ್ಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾ ಕಾಲ ಕೂಟದಲ್ಲಿ ಭಾಗಿಗಳಾಗಿರುವಂತಹ ದೇವ ಮಂದಿಯ ಸಂಗಡ, ಅವರ ಕುಟುಂಬ, ಮಕ್ಕಳ ಸಂಗಡ, ಬಂಧು ಬಳಗದ ಸಂಗಡ, ವಿಶೇಷವಾಗಿ ಸ್ವಾಮಿ ಹಸು ನೀಗಿರುವಂತ ಸಹೋದರ ಜಗಬ್ ಭಾಗ್ಯನವರ ಕುಟುಂಬದ ಸಂಗಡ ಸದಾ ಕಾಲ ನೆಲೆಯಾಗಿರ್ಲಿ ಕರ್ತನೆ. ಆಮೇನ್. ಈ ದಿನದ ಸಭಾಶಾಲೆಯ ಪೀಠಿಕೆಯನ್ನ ತಿಳಿಸಿಕೊಟ್ಟಂತಹ ಬೋಧಕರಿಗೂ, ರಾಜರವರಿಗೂ ಹಾಗೂ ಪ್ರಾರಂಭದ ಪ್ರಾರ್ಥನೆಯನ್ನ ಮಾಡಿದಂತಹ ಬೋಧಕರಾದ ಯಶವಂತ ಅಂಗೋಳ್ರವರಿಗೂ ಹಾಗೂ ಪ್ರಾರ್ಥನೆ ವಿಜ್ಞಾಪನೆಗಳಿಗಾಗಿ ಪ್ರಾರ್ಥಿಸಿದಂತಹ ಸಹೋದರ ಡೇವಿಡ್ ರಾಯಚೂರು ಕುಟುಂಬದವರಿಗೂ ಹಾಗೂ ಹಿರಿಕರಾದ ರಾಜೇಶ್ವರಿ ಅವರಿಗೂ ಮತ್ತು ಕುಟುಂಬದಲ್ಲಿ ಕೂಡಿ ಬಂದಿರತಕ್ಕಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಮತ್ತೆ ನಾವು ನಾಳೆ ಬೆಳಿಗ್ಗೆ ಎಚ್ಚರವಾಗಿದ್ದು ಪ್ರಾರ್ಥಿಸು ಪ್ರಾರ್ಥನೆಯಲ್ಲಿ ಎಲ್ಲರೂ ಭಾಗಿಗಳಾಗುವ. ಎಲ್ಲರಿಗೂ ಶುಭ ರಾತ್ರಿ. Amen. Thank you, ma. Thank you. Thank you, Pastor. Thank you, sir. Thank you very much. Thank you, everybody. ಧನ್ಯವಾದ ಬೋಧಕರೇ, ಒಳ್ಳೆ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ರು. ಧನ್ಯವಾದಗಳು. ಶುಭರಾತ್ರಿ. ಕವಿತಮ್ಮ, ಜೇಕಬ್ ಅವ್ರದ್ದು ಬಾಡಿ ಬರ್ತಾ ಇದೆಯಮ್ಮ.